ಇಂಜಿನಿಯರ್ ಹತ್ರ ಕ್ವಶನ್ ಕೇಳಿದೆ ಮತ್ತೆ ಯಾರ ಹತ್ರ ಕೇಳಬೇಕು? ನೀವು ಹೇಳುವ ಆನ್ಸರ್ ಯಾವುದು ಸರಿ ಇಲ್ಲ ಅದಕ್ಕೆ ಹೇಳುದು. ಮತ್ತೆ ಇಟಾಚಿಯ ಮೆಜರ್ಮೆಂಟ್ ಹೇಳಿ ಕಾಂಪೌಂಡ್ ಅಲ್ಲ ನೀವು ನನ್ನ ಹತ್ರ ಕೇಳಬೇಕಾ? ತಂದು ಈಗ ಮಾಡಿಸ್ತೇನೆ ನಾನು. ಚೌಟರು ಮೇಲೆ ನಿಲ್ಬೇಕು, ಫ್ಲೈಓವರು ವೇದವ್ಯಾಸರು ಫ್ಲೈಓವರ್ನ ಅಡಿಗೆ ನಿಲ್ಬೇಕು. ಇಬ್ರು ಮೇಲೆ ಕೆಳಗೆ ನಿಂತು ನೋಡಿದ್ರೆ ಆಕಾಶ ಭೂಮಿಗೆ ಸರಿಯಾಗಿ ತಲೆ ಕೊಟ್ಟು ನಿಂತು ಒಂದು 5 ನಿಮಿಷ ನೋಡಿದ್ರೆ ಇಲ್ಲಿನ ಚಿತ್ರಣ ಗೊತ್ತಾಗ್ತದೆ ನಿಮಗೆ. ಮೊದಲು ಮಾಡಿದ ಒಂದು MP ಯ ಕರ್ಮದಿಂದಾಗಿ 15 ವರ್ಷ ಇದ್ದು MP ಯ ಒಂದು ಕರ್ಮದಿಂದಾಗಿ ನಮಗೆ ಈ ರೀತಿ ಫ್ಲೈಓವರ್ ಆಗಿದೆ. ಈ ಫ್ಲೈಓವರ್ ಮಾಡಿದವ ಯಾವ ಮುಟ್ಟಾಳ ಕಾಂಟ್ರಾಕ್ಟರ್ ಅಂತ ನಮಗೆ ಗೊತ್ತಿಲ್ಲ. ನಾವಿವತ್ತು ಪಂಪ್ವೆಲ್ ಸರ್ಕಲ್ನಲ್ಲಿದ್ದೇವೆ. ಈಗ ನಂತೂರಿನಿಂದ ಪಂಪ್ವೆಲ್ಗೆ ಬರುವಂಥ ಫ್ಲೈಓವರ್ನ ಕೆಳಗೆ ನಾವು ನಿಂತಿದ್ದೇವೆ. ಅದರ ಆಪೋಸಿಟ್ ವಿಶ್ವ ಹೈಟ್ಸ್ ಅನ್ನುವ ಮಳಿಗೆ ಉಂಟು, ಅದರ ಎದುರುಗಡೆಗೆ ನಾವಿದ್ದೇವೆ ನೋಡಿ. ನಂತೂರಿನಿಂದ ಫ್ಲೈಓವರ್ ಶುರುವಾಗಿ ಪಂಪ್ವೆಲ್ ಮುಖಾಂತರ ನೇರ ಹೋಗ್ತದೆ. ಅಲ್ಲಿ ಈ ಪಂಪ್ವೆಲ್ ಫ್ಲೈಓವರ್ನ ಅಡಿಗೆ ಒಂದು ರಾಜಕಾಲುವೆ. ತುಂಬ ಜನರು ಹೇಳಿದರು ಇಲ್ಲಿ ಪಂಪ್ವೆಲ್ ಮುಳುಗುದು ಈ ಒಂದು ರಾಜಕಾಲುವೆ ಅವ್ಯವಸ್ಥೆಯಿಂದ. ಎಲ್ಲ ಕಡೆ ನೀರುಗಳು ಇಲ್ಲಿ ತುಂಬಿ ಆನಂತರ ಈ ಇದರ ಒಳಚರಂಡಿ ಸರಿ ಇಲ್ಲದ ಕಾರಣ ನೀರೆಲ್ಲ ಮೇಲೆ ಬರ್ತದೆ ಅಂತ ಹೇಳಿದರು. ತುಂಬ ಜನ ಹೇಳ್ತಾ ಇದ್ರು. ಆದರೆ ಮೊನ್ನೆ ನಾವು ಅವರನ್ನು ಸಹ ಕರೆದಿದ್ದೇವೆ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ನಾವೇನು ಮಾಡಿದ್ದೀವಿ ಈಗ, ಅಲ್ಲಿಂದ ಸೀದಾ ಎಲ್ಲ ಹೂಳೆಲ್ಲ ತೆಗ್ದಾಗಿದೆ. ಸೀದಾ ಹೋಗಿ ಜಪ್ಪಿನ ಮುಗುರ ಹೋಗ್ತದೆ ನೋಡಿದ್ದು ಉದ್ದಕ್ಕೆ ಒಂದು ಇದಾಯ್ತಲ್ಲ. ನಾನು ಕೇಳೋದು ಈಗ ಯಾವತ್ತು ಇಲ್ಲಿಂದ ತುಂಬಿ ಇಲ್ಲಿ ಬ್ಲಾಕ್ ಆಗ್ತಾ ಉಂಟಲ್ಲ ನಡುವಲ್ಲಿ, ಇದು ಆಕ್ಚುಲಿ ನೀರೆಲ್ಲ ಅಲ್ಲಿ ಬಂದು ಈ ತೋಡಿಂದ ಬಂದು ಫುಲ್ ಆಗಿ ಅಲ್ಲಿ ಒಂದು ನಾವು ಎಕ್ಸ್ಪೆಕ್ಟ್ ಮಾಡಿದಲ್ಲ ರೋಡಿಗೆ ಬ್ಲಾಕ್ ಮಾಡಿದವಲ್ಲ, ಅಲ್ಲಿ ಒಂದು ತೋಡು ಉಂಟು, ಆ ತೋಡಿಗೆ ಹೋಗ್ತದೆ ಎಲ್ಲ ಗೊತ್ತಾಯ್ತಾ. ಮೇಲೆ ಫ್ಲೈಓವರ್ ಮೇಲೆ ನೀರು ನಿಲ್ತದಲ್ಲ ಅದೆಲ್ಲ ಅಲ್ಲಿ ಬೀಳ್ತದೆ ನೋಡಿ ಮೇಡಮ್. ಡೌನ್ ಟೆಕ್ ಪೈಪ್ ಕಾಣ್ತದೆ, ಬರ್ತದೆ ಜಾಸ್ತಿ ನೀರು ಬರೋದು ಅಲ್ಲಿಂದ. ಅದು ಫುಲ್ ಆಗಿ ಬರುವಾಗ ಇದಕ್ಕೆ ಈಚೆ ಹೋಗ್ಲಿ ಅಂತ ಬಿಟ್ಟು ರೋಡಿಗೆ ಬರೋದು ಫುಲ್ ಆಗಿ ಬರುವಾಗ ಹೇಳುವಾಗ ನಾನು ಹೇಳುದು ಅದ್ರಾಗೆ ಹೈಟ್ ಇಲ್ಲಿ ನಿಮ್ಗೆ ಯಾಕೆ ಕಟ್ಟಬಾರ್ದು, ಅದನ್ನು ತೆಗ್ದು ಅಲ್ಲಿಟ್ಟು ಅದ್ರಾಗೆ ಹಾಗಾದ್ರೆ ಫ್ಲೋ ಆಗುದಿಲ್ಲಲ್ಲ ಈ ಕಡೆ. ನೀವು ಫುಲ್ ಆಗಿ ಯಾರ್ದು ಇದಕ್ಕೆ ಅದು ಯಾವಾಗ ಮಾಡ್ಲಿಕ್ಕೆ ಬ್ಯಾರಿಕೇಡ್ ಇಟ್ಟಿದ್ದು ಯಾಕೆ? ಹೈವೇ ಮಾಡಿದ್ದು ನಮ್ದಲ್ಲ. ಹೌದು, ಯಾವಾಗ ಇದು ಮಾಡ್ತಾರೆ? ಇದನ್ನ ಇನ್ನೊಂದು 2-3 ಡೇಸ್ ಅಲ್ಲಿ ಮಾಡ್ತಾರೆ. ಪುನಃ ಹೊಡಿಬೇಕು ಇಟಾಚಿ ಇಳಿಸ್ಲಿಕ್ಕೆ. ಇಟಾಚಿ ಇಳಿಸ್ಲಿಕ್ಕೆ ಎಲ್ಲಿ ಹೋಗ್ತದೆ ದಾರಿ? ಇದು ಇಟಾಚಿ ಇಳಿಸ್ಲಿಕ್ಕೋಸ್ಕರ ನಾವು ಇಳಿಸಿದ್ದೀವಿ. ಈಗ ಇಟಾಚಿ ಇಳಿಸ್ಲಿಕ್ಕೋಸ್ಕರ ಈ ಜಾಗ ಯಾವುದು ಇದು ನೀವು ತೆಗ್ದದ್ದು? ಮೇಂಟೆನೆನ್ಸ್ ಮೇಡಮ್ ಹೋಗ್ಲಿಕ್ಕೆ ಒಂದು ಮತ್ತೆ ಬನ್ನಿ ಆಚೆ ಹೋಗುವ. ಅಲ್ಲ, ಹೋಗ್ಲಿಕ್ಕೆ ನನಗೂ ಉಂಟು. ನಾನು ನಿಮ್ಮ ಟೈಮ್ ತಗೊಂಡು ಬನ್ನಿ ಹೇಳಿದ್ದು. ಮೊನ್ನೆಯಿಂದ ನೀವು ಬರಲಿಲ್ಲ, ಇವತ್ತು ನೀವು 4:15ಗೆ ಹೇಳಿದ್ರು ಅಂತ. ನೀವು ಹೋಗುದಾದ್ರೆ ಹೋಗ್ಬೋದು, ನಾನು ಇನ್ನು ಮಾತಾಡ್ತೇನೆ. ನೀವು ಒಮ್ಮೆ ಹೇಳ್ತೀರಿ ಐವತ್ತು, ಇನ್ನೊಮ್ಮೆ ಹೇಳ್ತೀರಿ ಇಟಾಚಿಗೋಸ್ಕರ ಮಾಡುದು ಅಂತ. ಏನ್ ನನಗೆ ಕರೆಕ್ಟ್ ಇಂಜಿನಿಯರ್ ಹತ್ರ ಕ್ವಶನ್ ಕೇಳಿದೆ ಮತ್ತೆ ಯಾರ ಹತ್ರ ಕೇಳಬೇಕು? ನೀವು ಹೇಳುವ ಆನ್ಸರ್ ಯಾವುದು ಸರಿ ಇಲ್ಲ ಅದಕ್ಕೆ ಹೇಳುದು. ನೀವು ಆಗುದಿಲ್ಲ ಹೇಳಿ ನಾನು ಹಿರಿಯ ಅಧಿಕಾರಿಗಳ ಹತ್ರ ಹೇಳ್ತೇನೆ. ನಾನು ನರೇಶ್ ಅಡಿ ಅವರನ್ನು ಕರೆಸ್ತೇನೆ. ನಿಮ್ಗೆ ಆಗದಿದ್ರೆ ಹೇಳಿ. ಮತ್ತೆ ಇಟಾಚಿಯ ಮೆಜರ್ಮೆಂಟ್ ಹೇಳಿ ಕಾಂಪೌಂಡ್ ಅಲ್ಲ ನೀವು ನನ್ನ ಹತ್ರ ಕೇಳಬೇಕಾ? ತಂದು ಈಗ ಮಾಡಿಸ್ತೇನೆ ನಾನು. ಇಲ್ಲೀಗ ಬಂತು ನೀರು, ಇಲ್ಲಿ ಏನು ಕ್ಲೀನ್ ಮಾಡಲಿಲ್ಲ. ಇದು ಈಗ ಫ್ಲೋ ಆದರೆ ಇದ್ರ ಒಳಗೆ ಹೋಗುದಾ ಅಥವಾ ಹೊರಗೆ ಬರುವುದಿಲ್ವಾ ಇದ್ರದ್ದು? ಇಲ್ಲಿ ಬ್ಲಾಕ್ ಆಗಿ ಇದು ಬ್ಲಾಕ್ ಆಗ್ತದಾ ಇಲ್ವಾ ಕೇಳು. ಬ್ಲಾಕ್ ಆಗ್ತದೆ, ಆಗ ನೀರು ಎಲ್ಲಿಗೆ ಹೋಗ್ಬೇಕು? ಇಲ್ಲೀಗ ಬ್ಲಾಕ್ ಆದ್ರೆ ನಾನು ಪಿರಿಯಾಡಿಕಲ್ ಮೇಂಟೆನೆನ್ಸ್ ಮಾಡೋದಕ್ಕೆ ಕೇಳುದು. ಇಲ್ಲಿದ್ದು ಹಣೆ ಬರ ನೋಡಿ. ಇದು ಓಪನ್ ಮಾಡಿ ಕ್ಲೀನ್ ಮಾಡೋದು ಯಾರು? ಈಗ ಹೈವೇರಿಗೆ ಮಾಡ್ಲಿಕ್ಕೆ ಇದು ಕ್ಲೀನ್ ಅಥವಾ ನಗರ ಪಾಲಿಕೆಗೆಯಾ? ರಾಜೇಶ್, ಇದು ಗೋಣಿ ಎಲ್ಲ ತೆಗೆದು ಹೈವೇ ಅವರ. ಮತ್ತೆ ಈಗ ಮಳೆ ಬಂದು ತುಂಬಿದ್ರೆ ಮೇಲೆ ಬರುದಲ್ಲ. ಅದೇ ಇದು ಯಾವಾಗ ಡಿಸೆಲ್ಟಿಂಗ್ ಯಾವಾಗ ಅಂತ ಕೇಳುದು ನಾನು. ಯಾವಾಗ ಹೆಲ್ತ್ ನಿಮಗೆ ಇಂಜಿನಿಯರ್ ನಿಮಗೂ ಹೆಲ್ತಿಗೂ ಕನೆಕ್ಷನ್ ಇಲ್ವಾ? ನಗರ ಪಾಲಿಕೆಗೆ ಎಲ್ಲ ಹೈವೇ ಯಾಕೆ ಹೇಳ್ತೀರಿ? 3 ಮೀಟರ್ ಮಾಡಿಸ್ತಾ ಇದ್ದೀರಲ್ಲ, ಅದೇ ಹೇಳುದು ನಾನು. ಇದು ಈಗ ಎಷ್ಟು ದಿವಸದಲ್ಲಿ ಆಗ್ತದೆ ಓಪನ್ ಆಗಿ? 15 ಡೇಸ್. ಅವರಿಗೆ ಟೆಂಡರ್ ಪಾಸ್ ಆಗಿ ಟೈಮ್ ಎಷ್ಟಾಯ್ತು? ಕಾಂಟ್ರಾಕ್ಟರಿಗೆ ಇದು ಮತ್ತೆ ನಿಮ್ಗೆ ಗೊತ್ತಿದ್ದು ಯಾಕೆ ಮಾಡಿಸ್ಲಿಲ್ಲ? ಯಾವಾಗ ಕೊಟ್ಟದ್ದು ಉಂಟಾ ನಿಮ್ಮ ಹತ್ರ? ರೈಟಿಂಗ್ ಅಲ್ಲಿ ಕೊಟ್ಟದ್ದು ಮತ್ತೆ ಬಾಯಲ್ಲಿ? ಆಗ ಜಾವಿದ್ ಹೇಳಿದ ಕೂಡಲೇ ನೀವು ಮಾಡ್ತೀರಾ? ಮಾಡ್ಲೇಬೇಕಲ್ಲ ಯಾರಾದ್ರೂ. ನಾನು ಅದೇ ಹೇಳಿ, ಜನರಿಗೋಸ್ಕರ ಈಗ ಜೀವ ಬರುದಲ್ಲ ಹೈವೇ. ಮತ್ತು ನಿಮ್ಗೆ ಇದಕ್ಕಿಂತ ಮೊದಲು ಪಂಪ್ವೆಲ್ ಹೊಸತಲ್ಲ, 15 ವರ್ಷದಿಂದ ಜನಗಳು ನೀರಲ್ಲಿ ಮುಳುಗ್ತಾ ಇದ್ದಾರಲ್ಲ. ಆಗ್ಲಿಲ್ಲಲ್ಲ, ಆದ ಮಂತ್ರ ಮಾತಾಡುವ. ಆಗ್ಲಿಲ್ಲಲ್ಲ, ಈ ಸಲ ನೀರು ಬರುವ ನೋಡ್ತೇವೆ ನಾವು. ಇಲ್ಲಿದ ಜನಪ್ರತಿನಿಧಿ ಸಂದೀಪ್ ಗರೋಡಿ ಅವರಿಗೆ ಇರುವಂತಹ ಮಾಹಿತಿ ಸಹ ಒಂದು ನಗರ ಪಾಲಿಕೆ ಎಗೆ ಗೊತ್ತಿಲ್ಲ. ಆ ಕಡೆಯಿಂದ ಮೇಲೆ ಕಂಕನಾಡಿ ಕಡೆಯಿಂದ ಈ ಒಂದು ಚರಂಡಿ ಬರ್ತದೆ, ರಾಜಕಾಲುವೆ. ಇಲ್ಲಿಂದ ರಾಜಕಾಲುವೆ ಹೋಗಿ ಆ ಕಡೆಗೆ ಕ್ರಾಸ್ ಆಗ್ತದೆ. ಎಲ್ಲಿ
ವಿಶ್ವಾಸ್ ಹೈಟ್ಸ್ನ ಆ ಕಡೆಗೆ, ಇದು ನಡುವಿಗೆ ಒಂದು ಸರ್ವಿಸ್ ರಸ್ತೆ ಉಂಟು. ಆ ನಂತರ ಇಲ್ಲಿ ಪಂಪ್ವೆಲ್ ಸರ್ಕಲಿಗೆ ನಾವು ಬರುವುದು. ಇದರ ನಡುವಲ್ಲಿ ರಾಜಕಾಲುವೆ ಈ ಒಂದು ಮಾರ್ಗದ ಅಡಿಯಿಂದ ಹೋಗ್ತದೆ. ಈ ಒಂದು ರಾಜಕಾಲುವೆಯಲ್ಲಿ ಯಾಕೆ ನೀರು ತುಂಬುತ್ತದೆ ಅಂತ ಜನರು ಹೇಳ್ತಿದ್ದಾರೆ. ನೋಡಿ, ಇದು ಹೆಚ್ಚಿನ ಹೈಟ್ ಇಲ್ಲ, ಅಲ್ಲಿ ಸ್ವಲ್ಪ ಎತ್ತರ ಉಂಟು, ಅಲ್ಲಿಂದ ನೀರು ಪಾಸಾಗಿ ಬರ್ತದೆ. ಇಲ್ಲಿ ಇದರ ಅಡಿಗೆ, ಮಾರ್ಗದ ಅಡಿಗೆ ಹೋಗಲಿಕ್ಕೆ, ನೀರು ಪಾಸ್ ಆಗಲಿಕ್ಕೆ ಜಾಗನೇ ಇಲ್ಲ, ಸ್ವಲ್ಪ ಅಂತರ ಇರೋದು. ನೀರು ಮಾರ್ಗದ ಅಡಿಯಿಂದ ಹೋಗುವಂಥ ಫೆಸಿಲಿಟಿ ಎಲ್ಲ ಬ್ಲಾಕ್ ಆಗಿ ಉಂಟು, ಇಲ್ಲಿ ಜಾಗನೇ ಇಲ್ಲ. ಆದರೆ ಬಲಗಡೆಗೆ ನೋಡಿ ಸ್ವಲ್ಪ ಈಗ ಎತ್ತರ ಮಾಡಿ ಪೈಪ್ ಹಾಕಿ ಕೊಟ್ಟಿದ್ದಾರೆ. ಆ ಪೈಪಿನಷ್ಟು ಎತ್ತರ ಮಾರ್ಗ ಆದರೆ ಇದರ ಅಡಿಯಿಂದ ನೀರು ಸರಾಗವಾಗಿ ಹೋಗ್ತದೆ. ಇಲ್ಲದಿದ್ದರೆ ಇಲ್ಲಿ ಬ್ಲಾಕ್ ಆಗಿ ಇಡೀ ನೀರು ಹೊರಗೆ ಬಂದು ಪಂಪ್ ಆಯಿಲಿನ ಆ ಕಡೆ ವೃತ್ತದ ಕಡೆಗೆ ಹೋಗ್ತದೆ. ಈಗ ನೋಡಿದರೆ ಇಲ್ಲಿ ಟೆಂಡರ್ ಪಾಸ್ ಮಾಡಿದಾರಂತೆ. ಇದನ್ನು ತೆಗೆದು ಈ ಒಂದು ಭಾಗವನ್ನೇ ತೆಗೆದು, ಈ ಮಾರ್ಗದ ಒಂದು ಭಾಗವನ್ನೇ ತೆಗೆದು ಮಾರ್ಗವನ್ನು ಎತ್ತರ ಮಾಡಿಕೊಂಡು ಅಡಿಯಲ್ಲಿ ನೀರು ತುಂಬ ಹೋಗುವ ಹಾಗೆ ಒಳ ಚರಂಡಿಯನ್ನು ಮಾಡ್ತಾ ಇದ್ದಾರೆ. ಮಾರ್ಗವನ್ನು ಈ ರೀತಿ ಹೈಟ್, ಆ ಪೈಪ್ ಲೆವೆಲಿಗೆ ಮಾರ್ಗವನ್ನು ಎತ್ತರ ಮಾಡಿಕೊಟ್ಟು ರಾಜಕಾಲುವೆಯನ್ನು ಒಳಗೆಯಿಂದ ಪೂರ್ತಿ ಅಗಲ ಮಾಡಿದರೆ ಈ ನೀರು ಸರಾಗವಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಇದು ಟೆಂಡರ್ ಪಾಸ್ ಆಗಿದೆ ಅಂತೆ. ಹಾಗಾಗಿ ಇದನ್ನೊಂದು ಎತ್ತರ ಮಾಡಿದರೆ, ನಡುವಿನ ಮಾರ್ಗ ಎತ್ತರ ಮಾಡಿದರೆ ಆಚೆಯಿಂದ ಬರುವ ನೀರು ಇದರಲ್ಲಿ ಅಂಡರ್ ಪಾಸಲ್ಲಿ ನೇರವಾಗಿ ನೀರು ಹೋಗ್ಬೋದು, ಇಲ್ಲದಿದ್ದರೆ ಇದರ ಮೇಲೆ ಬರ್ತದೆ ಅಂತ ಈಗ ಅವರು ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ, ಇದು ಮಾರ್ಗವನ್ನು ತೆಗೆದು ಎತ್ತರ ಮಾಡಿ, ನೋಡಿ ಈ ಪೈಪ್ ಲೈನ್ ತನಕ, ಇದು ಈಗ ಹೊಸತೊಂದು ಪೈಪ್ ಲೈನ್ ಮಾಡಿ ಕೊಟ್ಟಿದ್ದಾರೆ. ಅಡಿಯಿಂದ ನೋಡಿ ಹೋಗಲಿಕ್ಕೆ, ಇಲ್ಲಿ ಅಡಿಯಿಂದ ಹೋಗಲಿಕ್ಕೆ ನೀರು ಪ್ರೆಷರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಭಾರಿ ತಗ್ಗು. ಮುಂದಿನ ದಿನಗಳಲ್ಲಿ ಇದೇ ಲೆವೆಲಿಗೆ ಮಾರ್ಗವನ್ನು ಎತ್ತರ ಮಾಡಿ ಅಡಿಯಿಂದ ಸರಾಗವಾಗಿ ರಾಜಕಾಲುವೆಯಿಂದ ನೀರು ಪಾಸಾದರೆ ಮತ್ತೆ ಪಂಪ್ ಆಯಿಲ್ ಮುಳುಗುವುದಿಲ್ಲ ಅಂತ ಜನರ ವಾದ. ನೋಡಿ, ನಾನು ನಿಂತಿರುವ ಈ ಒಂದು ಗುಡ್ಡ ಪ್ರದೇಶ, ಇಲ್ಲಿ ಮಣ್ಣು ಹಾಕಿ ಗುಡ್ಡದಾಗೆ ಕಾಣ್ತಾ ಉಂಟು. ಇದೊಂದು ಪ್ರೈವೇಟ್ ಜಾಗ. ಸಂಬಂಧಪಟ್ಟವರು ಇದರ ಬಗ್ಗೆ ಗಮನ ಹರಿಸಿ ಅವರಿಂದ ಈ ಒಂದು ಜಾಗವನ್ನು ನೀವು ನಗರ ಪಾಲಿಕೆ ತಗೊಂಡ್ರೆ ಉತ್ತಮ. ಯಾಕೆಂದರೆ ಇದೊಂದು ಇಷ್ಟೇ ಸ್ವಲ್ಪ ಜಾಗ ಇರುವುದು ಈ ರಾಜಕಾಲುವೆ ನಡುವಿಗೆ ಮತ್ತು ಈ ಒಂದು ಚರಂಡಿಯ ನಡುವೆ. ಇಷ್ಟೇ ಸ್ವಲ್ಪ ಜಾಗದಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಪರಿಹಾರವನ್ನು ಕೊಟ್ಟರೆ ಖಂಡಿತ ಅವರು ಇದನ್ನು ಬಿಟ್ಟು ಕೊಡುವರು. ಇದು ಬಿಟ್ಟು ಕೊಟ್ಟರೆ ತುಂಬ ಸುಲಭ ಆಗ್ತದೆ. ಯಾಕೆಂದರೆ ಇಷ್ಟು ಚಿಕ್ಕ ಇದ್ದ ರಾಜಕಾಲುವೆ, ಅಲ್ಲಿಂದ ಕಂಕನಾಡಿಯಿಂದ ಆ ಮಾರ್ಗದಡಿಯಿಂದ ಬರುವ ಈ ನೀರೆಲ್ಲ, ಈ ಕಡೆಯಿಂದ ಸಹ ನೋಡಿ ಬರುವ ಒಳಚರಂಡಿ ನೀರೆಲ್ಲ ಒಟ್ಟಿಗೆ ಇಲ್ಲಿ ಸಂಗಮವಾಗಿ ಫಾಸ್ಟಾಗಿ ಹರಿಲಿಕ್ಕೆ ಸುಲಭ ಆಗ್ತದೆ. ಇಲ್ಲದ್ರೆ ಇಷ್ಟು ಸ್ವಲ್ಪ ರಾಜಕಾಲುವೆ ಇಲ್ಲಿಂದ ಬರುವುದು, ಇಲ್ಲಿಂದ ಚರಂಡಿಯಿಂದ ಬರುವುದಾದರೆ ಇಲ್ಲಿ ಒಂದು ಪ್ಲೇಸ್ ಹೀಗೆ ಖಾಲಿ ಇರ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ಅವರ ಹತ್ರ ಮಾತಾಡಿ ಆದರೂ ಈ ಜಾಗ ನಗರ ಪಾಲಿಕೆಗೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ರಾಜಕಾಲುವೆ ಇಲ್ಲಿ ದೊಡ್ಡದಾಗಿ ಹರಿತದೆ, ಯಾವುದೇ ತೊಂದರೆ ಬರುವುದಿಲ್ಲ. ಈಗ ಕಾರು ಹೋದ ಮಾರ್ಗ, ಅಲ್ಲಿಂದ ಆ ರಾಜಕಾಲುವೆಯಿಂದ ಈ ಕಡೆ ಮಾರ್ಗವನ್ನೇ ಕಟ್ಟು ಮಾಡಿ ಎತ್ತರಕ್ಕೆ ಸ್ವಲ್ಪ ಮಾಡಿಕೊಂಡು ಈ ರೀತಿ ಸ್ಲ್ಯಾಂಟ್ ಆಗಿ ಮಾಡಿದರೆ ಎಲ್ಲ ವೆಹಿಕಲ್, ಅಲ್ಲಿ ತನಕ ಬರುವ ಸರ್ವಿಸ್ ವೆಹಿಕಲ್ ಈಗಿಂದ ಸ್ವಲ್ಪ ಹಂಸಾಗಿ ಹೋಗ್ತದೆ. ಆದರೆ ಅಡಿ ರಾಜಕಾಲುವೆ ಅಡಿ ತುಂಬ ಅಂತರ ಸಿಗ್ತದೆ. ಹಾಗೆ ನೀರಿನ ಫ್ಲೋ ಯಾವುದು ತೊಂದರೆ ಆಗೋದಿಲ್ಲ. ಈಗ ನೋಡಿ ಇಷ್ಟೇ ಸ್ವಲ್ಪ ಡಿಸ್ಟೆನ್ಸ್. ಮುಂದಿನ ದಿನಗಳಲ್ಲಿ ನೋಡಿ ಈಗ ಕಪ್ಪು ಕಾರ ಹೋಗ್ತಾ ಉಂಟಲ್ಲ, ಅಲ್ಲಿನ ಮಾರ್ಗವನ್ನೇ ತುಂಡು ಮಾಡಿ ಹೀಗೆ ಹಂಸಿನ ಹಾಗೆ ಮಾಡಿಕೊಟ್ರೆ ಖಂಡಿತ ಅಲ್ಲಿ ಬರುವ ನೀರು ಆ ಕಡೆ ಹೋಗುವುದಿಲ್ಲ. ಎತ್ತರ ಮಾಡಿಕೊಟ್ರೆ ಸರಾಗವಾಗಿ ಇಲ್ಲಿ ಹರಿತದೆ. ಈ ಒಂದು ಪ್ರೈವೇಟ್ ಜಾಗವನ್ನು ಅವರು ಕೊಟ್ಟರೆ ತುಂಬ ಸುಲಭ ಆಗ್ತದೆ. ಈ ರೀತಿ ನೀರು ಹೋಗಲಿಕ್ಕಿಲ್ಲ, ನೇರವಾಗಿ ಈ ಪ್ರೈವೇಟ್ ಜಾಗದಿಂದ ಫಾಸ್ಟಾಗಿ ನೀರು ಹೋಗಿ ಇಲ್ಲಿ ಈಗ ಟೀ ಪಾರ್ಕಿನ ಅಡಿಯಿಂದ ಸಹ ಬರುವ ಎಲ್ಲ ನೀರುಗಳು ಇಲ್ಲಿ ಸಂಗಮ ಆಗಿ ಒಟ್ಟಿಗೆ ಅಲ್ಲಿ ನಿಟ್ಟೆ ಕಾಲೇಜಿನ ಹಿಂಭಾಗದಿಂದ, ಆ ನಂತರ ಆದರೆ ಇಂಡಿಯಾನಾ ಹಾಸ್ಪಿಟಲ್ನ ಹಿಂದೆ ಕಡೆಗೆ ಸರಾಗವಾಗಿ ರಾಜಕಾಲುವೆ ಹೋಗ್ತದೆ ಹೇಳ್ತಾರೆ. ಆದರೆ ಇದಕ್ಕೆ ಟೆಂಡರ್ ಆಗಿದಂತೆ, ನಮಗೆ ಗೊತ್ತಿಲ್ಲ ಈ ಮಾರ್ಗವನ್ನು ಯಾವಾಗ ತೆಗೆದು ಈ ರೀತಿ ಹಂಸು ಮಾಡಿ ಈ ರೀತಿ ಒಳಚರಂಡಿಗೆ ವ್ಯವಸ್ಥೆ ಮಾಡ್ತಾರಂತ ಗೊತ್ತಿಲ್ಲ. ನಮಗೂ ತುಂಬ ಜನ ಹೇಳ್ತಾ ಇದ್ರು ಪಂಪ್ವೆಲ್ ನೀರು ಬೇರೆ ಎಲ್ಲಿಂದ ಬರುವುದಲ್ಲ, ಇಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲದ ಕಾರಣ, ಒಳಚರಂಡಿ ಸರಿ ಇಲ್ಲದ ಕಾರಣ ಇಲ್ಲಿ ಓವರ್ಫ್ಲೋ ಆಗಿ ಅಲ್ಲೆಲ್ಲ ಬಂದು ನಿಲ್ತದಂತ. ಈ ಸಲ ಇದನ್ನೊಂದು ಬೇಗ ಮಾಡಿದರೆ ಪಂಪ್ವೆಲ್ ಮುಳುಗುವುದಿಲ್ಲ ಅಂತ ನಮ್ಮ ಭಾವನೆ. ನೋಡಬೇಕು, ಯಾಕೆಂದರೆ ಟೆಂಡರ್ ಯಾವಾಗ ಪಾಸ್ ಆಗಿದೆ, ಇನ್ನು ಯಾವಾಗ ಇವರು ಕೆಲಸ ಶುರು ಮಾಡ್ತಾರೆ ಗೊತ್ತಿಲ್ಲ. ಈ ಸಲ ಆದರೂ ಇಲ್ಲಿ ಪಂಪ್ವೆಲ್ ಮುಳುಗದಾಗೆ ಮಾಡಬೇಕು. ಯಾಕೆಂದರೆ ಇದು ಎಲ್ಲರ ಜವಾಬ್ದಾರಿ. ಮಂಗಳೂರು ನಗರ ಪಾಲಿಕೆ ಆಗಲಿ, ಹೈವೇ ಅಥಾರಿಟಿ ಆಗಲಿ, DC ಅವರಿಗೆಲ್ಲ ಜವಾಬ್ದಾರಿ ಇದ್ದ ಕಾರಣ ಪ್ರತಿಯೊಬ್ಬರು ಇದನ್ನೊಂದು ಫಾಸ್ಟ್ ಮಾಡುವಾಗೆ ಮಾಡಬೇಕು. ನೋಡಿ, ಫ್ಲೈಓವರಿಂದ ಸಹ ಅಲ್ಲೇ ಪೈಪ್ ಕೊಟ್ಟಿದ್ದಾರೆ. ಫ್ಲೈಓವರಿಂದ ಪೈಪ್ ಕೊಟ್ಟು ಕೆಳಗೆ ಇಲ್ಲಿ ಮಾರ್ಗಕ್ಕೆ ನೀರು ಬರಲಿಕ್ಕೆ, ಆದರೆ ಅದು ಎಲ್ಲಿ ಫ್ಲೋ ಆಗಲಿಕ್ಕೆ ಎಲ್ಲಿ ಹೋಗಲಿಕ್ಕೆ ಅಂತ ಯಾವ ಇಂಜಿನಿಯರಿಗೂ ಗೊತ್ತಿಲ್ಲ. ನೋಡಿ, ಇದು ಫ್ಲೈಓವರ್ ಮೇಲಿಂದೆಲ್ಲ ಗಾಡಿಗಳು ಪಾಸ್ ಆಗ್ತವೆ. ಆದರೆ ಈ ಫ್ಲೈಓವರ್ ನನಗೀಗ ಈ ನೀರಿನಿಂದ ಮುಳುಗುವ ಬದಲು
ಈ ಫ್ಲೈಓವರನ್ನು ನೋಡುವಾಗ ಭಯ ಆಗ್ತಾ ಉಂಟು. ಮೇಲೆ ನೋಡಿ ತುಂಬ ವೈರ್ಗಳು ಪಾಸ್ ಆಗಿದೆ ಅಲ್ಲಿ ಲೈಟಿಗೆ. ಆದರೆ ಆ ನೀಲಿ ಪೇಂಟ್ ಕೊಟ್ಟಲ್ಲಿ ಈಗಾಗಲೇ ಫ್ಲೈಓವರ್ನ ಸೈಡೆಲ್ಲ ಕ್ರ್ಯಾಕ್ ಆಗಿದೆ ನೋಡಿ, ಕಂಬಗಳೆಲ್ಲ ಕ್ರ್ಯಾಕ್ ಆಗಿದೆ. ಒಂದು ಹೆವಿ ವೆಹಿಕಲ್ ಹೋಗಿ 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 ಇನ್ನೂ ಇದು ಯಾವಾಗ ಬೀಳ್ತದ ಗೊತ್ತಿಲ್ಲ. ಯಾಕೆಂದರೆ ನಾವು ಎಲ್ಲೂ ಇಂಥ ಫ್ಲೈಓವರ್ ನೋಡಲಿಲ್ಲ. ನಾವು ಕೇವಲ ಪಂಪ್ ಆಯಿಲ್ ಮುಳುಗ್ತದೆ ಈ ನೀರನ್ನೇ ನೋಡೋದ್ರಲ್ಲಿದ್ದೇವೆ. ಆದರೆ ಫ್ಲೈಓವರ್ ಯಾವಾಗ ಬೀಳ್ತದೆ ಅಂತ ನಮಗೆ ಗೊತ್ತಿಲ್ಲ. ಫ್ಲೈಓವರ್ನ ನೀರಿಲ್ಲಿ ಕೆಳಗೆ ಬರಲಿಕ್ಕೆ 4 ಪೈಪ್ಲೈನನ್ನು ಕೊಟ್ಟಿದ್ದಾರೆ ಇವರು ಫ್ಲೈಓವರಿಂದ ಕೆಳಗೆ ಬರಲಿಕ್ಕೆ. ಇಲ್ಲಿ ನಾನು ಈಗ ಮೊದಲನೇದಾಗಿ ಒಂದನೇ ಪೈಪ್ಲೈನನ್ನು ತೋರಿಸಿದೆ ನೋಡಿ. ಮೇಲಿಂದ ಬಂದು ಅಲ್ಲಿ ಮಧ್ಯಭಾಗದಿಂದ ಬಂದು ಈ ಕಡೆಗೆ ಇಳಿಸಿ ಇಲ್ಲಿ ನೀರು ಬೀಳಲಿಕ್ಕೆ. ನನಗೆ ಅರ್ಥ ಆಗೋದಿಲ್ಲ, ಇಲ್ಲಿವರೆಗೆ ನೀರು ಬೀಳಲಿಕ್ಕೆ ಪೈಪ್ಲೈನ್ ಕೊಟ್ಟವರಿಗೆ 1 ಇಂಚು ಪೈಪ್ಲೈನ್ ಇದ್ದರೆ ನೇರ ಈ ಪೈಪ್ಲೈನನ್ನು ಈ ಚರಂಡಿಗೆ ಬಿಡ್ಬೋದು. ಯಾಕೆಂದರೆ ಇವರು ಈ ಚರಂಡಿ ಮಾಡಿದ್ದು ಮೇಲಿನ ನೀರೆಲ್ಲ ಬಂದು ಈ ಚರಂಡಿಯಿಂದ ಹೋಗಿ ರಾಜಕಾಲುವೆಗೆ ಮುಟ್ಟಬೇಕಂತೆ. ಆದರೆ ಈ ನೀರು ರಾಜಕಾಲುವೆಗೆ ಮುಟ್ಟುವುದಿಲ್ಲ. ಯಾಕೆಂದರೆ ಈ ಪೈಪ್ಲೈನ್ನ ನೀರು ಎಲ್ಲ ಮಾರ್ಗಕ್ಕೆ ಬರ್ತದೆ ವಿನಃ ಯಾವುದು ಈ ಚರಂಡಿಗೆ ಹೋಗುವುದಿಲ್ಲ. ಇದು ಒಂದು ಮೊದಲನೇ ಪೈಪ್ಲೈನ್ ಹಾಕಿದ್ದೀವರು ಇಲ್ಲಿ ನೋಡಿ, ಅಷ್ಟರವರೆಗೆ ಹಾಕಿದ್ದಾರೆ. ಫುಟ್ಪಾತ್ ಮೇಲೆ ನೀರು ಇಳಿದು ಹೋಗಿ ಇಲ್ಲಿ ಫ್ಲೈಓವರ್ ಅಡಿಗೆ ನಿಲ್ತದೆ. ಇಲ್ಲಿ ಒಂದು ಡ್ರೈನ್ ಮಾಡಿಟ್ಟಿದ್ದಾರೆ. ಈ ಡ್ರೈನಲ್ಲಿ ಖಂಡಿತ ನೀರು ಹೋಗುವುದಿಲ್ಲ. ನಾವು ಹೇಳುವುದಾದರೆ ಈ ಪೈಪ್ಲೈನನ್ನು ಎಕ್ಸ್ಟೆಂಡ್ ಮಾಡಿ ಇದಕ್ಕೆ ಕೊಟ್ಟಿದ್ದರೆ ಈ ಚರಂಡಿಯೊಳಗೆ ನೀರು ಅವರು ಹೇಳುವ ರೀತಿಯಲ್ಲಿ ಇದು ರಾಜಕಾಲುವೆಗೆ ಹೋಗುವ ಚರಂಡಿ ಅಂತ. ಆದರೆ ಇದು ರಾಜಕಾಲುವೆಗೆ ಹೋಗಲಿಕ್ಕೆ ಆಗುವುದಿಲ್ಲ. ರಾಜಕಾಲುವೆ ಈಗಲೇ ಮಳೆ ಬಂದರೆ ಮೇಲೆ ಬರ್ತದೆ ನೀರು. ಪುನಃ ನೀವು ಫ್ಲೈಓವರ್ನ ನೀರನ್ನು ಸಹ ಈ ಚರಂಡಿಯೊಳಗೆ ಕೊಟ್ಟು ಅದಕ್ಕೆ ಕನೆಕ್ಷನ್ ಕೊಟ್ಟರೆ ಎಲ್ಲ ನೀರು ಮೇಲಕ್ಕೆ ಬರ್ತದೆ. ಈಗ ನಾನು 1ನೇ ಪೈಪ್ ತೋರಿಸಿ ಆಯಿತು. ಇವರು ಹಾಕಿದ ದೊಡ್ಡ ಸಾಹಸ ಇವರು. 2ನೇ ಪೈಪ್ಲೈನ್ ನೋಡಿ, ಅಲ್ಲಿ ಕಪ್ಪು ಕಾರು ಹೋಗ್ತಾ ಉಂಟು ಈ ಫ್ಲೈಓವರ್ನ ಅಡಿಯಲ್ಲಿ. 2ನೇ ಪೈಪ್ಲೈನ್ ಅಲ್ಲಿ ಸಹ ನೋಡಿ ಫುಟ್ಪಾತಿಗೆ ಕೊಟ್ಟಿದ್ದಾರೆ. ಆ ಫುಟ್ಪಾತಿಗೆ ಕೊಟ್ಟದ್ದು ಅದು ಬರುವುದು ಅವರ ಲೆಕ್ಕದಲ್ಲಿ ಇಲ್ಲಿ ಮಾಡಿದ ಚರಂಡಿಗೆ ಬರ್ತದೆ ಅಂತ. ಯಾವ ರೀತಿ ಚರಂಡಿಗೆ ಬರ್ತದೆ ಗೊತ್ತಿಲ್ಲ ನನಗೆ. ಅಲ್ಲಿ 3ನೇದು ಅಲ್ಲಿ ಮಹಾವೀರ ಅಂತ ಕನ್ನಡದಲ್ಲಿ ಬರ್ದಲ್ಲಿ ನೋಡಿ ಗಾಡಿಗಳೆಲ್ಲ ಟರ್ನ್ ಆಗ್ತದೆ. ಅಲ್ಲಿ ಇನ್ನೊಂದು ಪೈಪ್ಲೈನ್ ಕೊಟ್ಟಿದ್ದಾರೆ, ಅದು ಸಹ ಬರುವುದು ಫುಟ್ಪಾತಿಗೆ. ಆದರೆ ಅಲ್ಲಿ ಯಾವುದೇ ಒಳಚರಂಡಿ ಇಲ್ಲ. ಫುಟ್ಪಾತಿಂದ ನೀರು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ. ಅದರ ಬದಿಯಿಂದ ಈಗ ಅಲ್ಲಿ ಕ್ರಾಸ್ ಮಾಡ್ತಾ ಇದ್ದಾರೆ ಗಾಡಿ ನೋಡಿ. ಅಲ್ಲಿ ಇನ್ನೊಂದು ತುಂಡು ಕೊಟ್ಟಿದ್ದಾರೆ ಪೈಪ್ಲೈನ್. ಅದು ಯಾರ ತಲೆಗೆ ನೀರು ಬೀಳಲಿಕ್ಕೆ ಗೊತ್ತಿಲ್ಲ. ಅದನ್ನು ಯಾವುದು ನೆಲಕ್ಕೆ ಕೊಡಲಿಲ್ಲ. ಹೈವೇಯಿಂದ ನೀವು ಫ್ಲೈಓವರಿಂದ ಎಲ್ಲಿ ನೀರು ಬಿಡಬೇಕಂತ ಕಾಮನ್ ಸೆನ್ಸ್ ಇಲ್ಲದ ಅಧಿಕಾರಿಗಳು ನಿಮ್ಮಲ್ಲಿ ಇರುವುದಾದರೆ ನಮಗೆ ಯಾರನ್ನಿದು ಪ್ರಶ್ನೆ ಮಾಡೋದು? ಯಾಕೆಂದರೆ ಚರಂಡಿ ಇರುವುದು ಕೇವಲ ಇಷ್ಟಕ್ಕೆ ಮಾತ್ರ ಚರಂಡಿ ಮಾಡಿದ್ದು. ಅವರ ಲೆಕ್ಕಾಚಾರದಲ್ಲಿ ಈ ಎಲ್ಲ ನೀರುಗಳು ಇಲ್ಲಿ ಚರಂಡಿಗೆ, ಈ ಬಸ್ ಹೋಗುವ ಚರಂಡಿಗೆ ಬಂದು ನಾನು ನಿಂತ ಕಡೆಯಿಂದ ಹೋಗಿ ರಾಜಕಾಲುವೆಗೆ ಸೇರಲಿಕ್ಕೆ ಅವರ ಲೆಕ್ಕಾಚಾರ. ಇದು ರಾಜಕಾಲುವೆಗೆ ಸೇರುವುದಿಲ್ಲ. ಹಾಗಾದರೆ ನಾವು ತೋರಿಸಿದ ಅಲ್ಲಿ ಎರಡು ನೀರು ಹೋಗುವ ಪೈಪ್ ಹಾಕಿದಾರಲ್ಲ ಮೇಲಿನ ಫ್ಲೈಓವರಿಂದ, ಆ ನೀರು ಎಲ್ಲಿ ಹೋಗಬೇಕು ನನಗೆ ಗೊತ್ತಿಲ್ಲ. ಇದು ಮಹಾನಗರ ಪಾಲಿಕೆ ಇಂಜಿನಿಯರ್ ಮಾಡಲಿಕ್ಕ ಅಥವಾ ಯಾರು ಹೈವೇ ಅಥಾರಿಟಿಯವನು ಮಾಡಲಿಕ್ಕೆ ಗೊತ್ತಿಲ್ಲ. ಹೈವೇ ಅಥಾರಿಟಿ ಅವ ಮಾರ್ಗಕ್ಕೆ ಬಿಡ್ತಾನೆ, ಅವ ಹೇಳ್ತಾನೆ ನಂದು ಫ್ಲೈಓವರ್ ಹೈವೇ ಅಥಾರಿಟಿ, ನನಗೆ ಮೇಲೆಗೆ ಸಂಬಂಧಪಟ್ಟದ್ದು, ಅವನಿಗೆ ಆಕಾಶ. ಇವರಿಗೆ ಮಹಾನಗರ ಪಾಲಿಕೆಯವರಿಗೆ ಭೂಮಿ. ಈ ಆಕಾಶ ಮತ್ತು ಭೂಮಿಯ ನಡುವಲ್ಲಿದ್ದ ಜನರು ಯಾರನ್ನು ಪ್ರಶ್ನೆ ಕೇಳಬೇಕು ಗೊತ್ತಿಲ್ಲ. ಹಾಗಾದರೆ ಅವರಿಲ್ಲಿ ನೀರು ಬಿಡುವುದಾದರೆ ಇಲ್ಲಿ ಮಹಾನಗರ ಪಾಲಿಕೆಯವರು ಇದನ್ನು ಒಳಚರಂಡಿಗೆ ಕೊಡುವ ವ್ಯವಸ್ಥೆ ಮಾಡಬೇಕಿತ್ತು. ಹಾಗಾದರೆ ಮಹಾನಗರ ಪಾಲಿಕೆಯ ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಹೈವೇ ಅಥಾರಿಟಿಯವರು ಈ ರೀತಿ ಪೈಪ್ಲೈನ್ ಹಾಕಿ ಕೆಳಗೆ ನೀರು ಬಿಡುವಾಗ ಒಂದು ಕಡೆದು ರಾಜಕಾಲುವೆಯಿಂದ ನೀರು ಬಂದು ಮೇಲೆ ಬರ್ತದೆ, ಇನ್ನೊಂದು ಕಡೆಯಿಂದ ನಿಮ್ಮ ಫ್ಲೈಓವರ್ ನೀರು ಬಂದು ಇಲ್ಲಿ ಬಿದ್ದು ಪಂಪ್ ಎಲ್ಲಿ ಮುಳುಗುದು, ಬೇರೆ ಏನಿಲ್ಲ. ಮೊದಲು ನೀವು ಈ ಪೈಪ್ಲೈನಲ್ಲೆಲ್ಲ ಚರಂಡಿ ಕೊಡೋ ವ್ಯವಸ್ಥೆ ಮಾಡಬೇಕು. ಫ್ಲೈಓವರಿಂದ ಬರುವ ನೀರನ್ನೆಲ್ಲ ಚರಂಡಿ ಕೊಡುವ ವ್ಯವಸ್ಥೆ ಮಾಡಬೇಕು. ಎರಡನೇದಾಗಿ ನಾವೀಗ ತೋರಿಸಿದನ್ನು ನೀವು ರೋಡ್ ಎತ್ತರ ಮಾಡಿ ಸರಾಗವಾಗಿ ಅದನ್ನು ಹರಿಲಿಕ್ಕೆ ಬಿಟ್ಟರೆ ಪಂಪ್ ಎಲ್ಲಿ ಮುಳುಗುವುದಿಲ್ಲ. ಮೊದಲೆಲ್ಲ ಹಳೆ ಹಂಚು ಮನೆಗಳಿಗೆ ದಂಬೆ ಹಾಕಿಕೊಂಡು ಅವರ ತೋಟಕ್ಕೆ ಈಗ ಹಂಚಲ್ಲಿ ನೀರು ಬಿಡ್ತಾರೆ ಕೆಳಗೆ ಹೋಗಲಿಕ್ಕೆ. ಅದೇ ರೀತಿ ಇಷ್ಟು ದೊಡ್ಡ ಫ್ಲೈಓವರಲ್ಲಿ 4 ಪೈಪಿನ ತುಂಡುಗಳನ್ನು ಹಾಕಿ ನಿಮಗೆ ಸತ್ಯ ಯಾವ ಜಾವೇದಿಗನ್ನು ಕರೀರಿ ಅಥವಾ ಮಹಾನಗರ ಪಾಲಿಕೆ ಎಲ್ಲ ಇಂಜಿನಿಯರ್ ಸೇರಿ ಇದನ್ನೊಂದು ಪ್ಲ್ಯಾನ್ ಮಾಡಿ. ಫ್ಲೈಓವರು ಪಂಪ್ ಆಯಿಲ್ ಇಡೀ ಊರು ದೇಶಾದ್ಯಂತ ಎಲ್ಲ ಪಂಪ್ ಆಯಿಲನ್ನು ಹೊಗಳ್ತಾ ಇದ್ದಾರಲ್ಲ, ಈ ಸಲ ಆದರೂ ಸರಿ ಮಾಡ್ಕೊಳ್ಳಿ. ಚೌಟರು ಮೇಲೆ ನಿಲ್ಲಬೇಕು ಫ್ಲೈಓವರು, ವೇದವ್ಯಾಸರು ಫ್ಲೈಓವರ್ನ ಅಡಿಗೆ ನಿಲ್ಲಬೇಕು. ಇಬ್ಬರು ಮೇಲೆ ಕೆಳಗೆ ನಿಂತು ನೋಡಿದರೆ ಆಕಾಶ ಭೂಮಿಗೆ ಸರಿಯಾಗಿ ತಲೆ ಕೊಟ್ಟು ನಿಂತು 5 ನಿಮಿಷ ನೋಡಿದರೆ ಇಲ್ಲಿನ ಚಿತ್ರಣ ಗೊತ್ತಾಗ್ತದೆ ನಿಮಗೆ. ಕೇವಲ ಚೌಟರು ನಾನು ಹೈವೇಗೆ ನನಗೆ ಲೋಕಸಭೆಗೆ ಸಂಬಂಧಪಟ್ಟದ್ದು, ನನಗೆ ರಾಜ್ಯದು ಬರುವುದಿಲ್ಲ ಅಂತೇಳಿ ನೀವು ಫ್ಲೈಓವರಲ್ಲಿ ಮೇಲೆ ಹೋಗೋದಲ್ಲ.
ಕೆಳಗೆ ನನಗೆ ಮೇಲೆ ಬರುವುದಿಲ್ಲ, ನಾನು ಅಡಿಯಿಂದ ಹೋಗುವಂತ MLA ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಮೊದಲು ಮಾಡಿದ ಒಂದು MP ಯ ಕರ್ಮದಿಂದಾಗಿ 15 ವರ್ಷ ಇದ್ದು MP ಯ ಒಂದು ಕರ್ಮದಿಂದಾಗಿ ನಮಗೆ ಈ ರೀತಿ ಫ್ಲೈಓವರ್ ಆಗಿದೆ. ನೀವು DC ಕಚೇರಿಯಲ್ಲಿ ಕೂತು, ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕೂತು ಕೇವಲ ಎಲ್ಲ ಆಫೀಸರ್ ಸೇರಿ ಮೀಟಿಂಗ್ ಮಾಡೋದಲ್ಲ. ಮೀಟಿಂಗ್ ಮಾಡಿದ ನಂತರ ಆ ದಂಡು ಬಂದು ಇಲ್ಲಿ ಪರಿಶೀಲನೆ ಮಾಡಬೇಕು. ನೀವೆಲ್ಲ ಸೇರಿ ಒಟ್ಟಿಗೆ ಪ್ಲ್ಯಾನ್ ಮಾಡಿ, ಇಂಜಿನಿಯರ್ಸ್ ಕರೆಸಿ ನೀವೇ ನಿಂತು ಇಲ್ಲಿ ಪ್ಲ್ಯಾನ್ ಮಾಡಿ ಪರಿಶೀಲನೆ ಮಾಡಬೇಕು. ಪ್ರತಿಯೊಬ್ಬರು ಕೇಳುವಾಗ, ಅಧಿಕಾರಿಗಳ ಹತ್ರ ಕೇಳುವಾಗ ನಾವು DC ಅನ್ನು ಕೂತು ಮೀಟಿಂಗ್ ಮಾಡಿದ್ದೇವೆ, MP ಅವರನ್ನು ಕೂತು ಮೀಟಿಂಗ್ ಮಾಡಿದ್ದೇವೆ. ಈ ಮೀಟಿಂಗ್ ಮಾಡಿ ನೀವು ಏನು ಕಟ್ಟೆ ಹೊಡೆದಿದ್ದೀರಿ? ಸ್ಮಾರ್ಟ್ ಸಿಟಿಯ ಕೆಲಸಗಳನ್ನು ಕೋಟಿ ಕೊಳ್ಳೆ ಹೊಡೆಯುವ ಕೆಲಸಗಳನ್ನು ಬದಿ ಇಟ್ಟು ಯಾವುದು ಎಮರ್ಜೆನ್ಸಿ ಕೆಲಸ ಅದಕ್ಕೆ ಹಾಕಿ. ನೀವು ನೋಡಿ, ಪಂಪ್ವೆಲ್ ಇಲ್ಲಿ ತಗ್ಗು ಪ್ರದೇಶ, ಈ ಫ್ಲೈಓವರ್ನ ನಡುವಿಗೆ ತಗ್ಗು ಪ್ರದೇಶ. ಆಚೆಯಿಂದ ನೋಡಿ ಅಲ್ಲಿ ಗರೋಡಿ ಎತ್ತರ ಪ್ರದೇಶ, ಅಲ್ಲಿ ಬಸ್ ಬರ್ತಾ ಉಂಟು ನೋಡಿ, ಅದು ಗರೋಡಿಯಿಂದ ನಾವು ಪಂಪ್ವೆಲ್ಗೆ ಬರುವುದು, ಅಲ್ಲಿ ಎತ್ತರ ಪ್ರದೇಶ. ಆ ಎತ್ತರ ಪ್ರದೇಶದಿಂದ ಎಲ್ಲ ನೀರು ಇಲ್ಲಿ ಬರುವುದು ಪಂಪ್ವೆಲ್ ವೃತ್ತದ ಈ ಫ್ಲೈಓವರ್ನ ಅಡಿಗೆ. ಆ ಕಡೆಯಿಂದ ನಾನು ತೋರಿಸುವ ಅಲ್ಲಿ ಬಸ್ ಬರ್ತಾ ಉಂಟು, ಅದು ಕಂಕನಾಡಿಯಿಂದ ಬರುವುದು, ಅದು ಸಹ ಎತ್ತರ ಪ್ರದೇಶ. ಅದು ಸಹ ನೀರು ಬರುವುದು ಇಲ್ಲಿಗೆ, ಇಲ್ಲಿ ಬಂದು ಆ ಕಡೆ ನೋಡ್ತೇವೆ ನೀವು, ಅಲ್ಲಿ ಬಸ್ ಅಲ್ಲಿ ಎಲ್ಲ ಬರ್ತಾ ಉಂಟು, ಅದು ಸಹ ಅಲ್ಲಿ ಎತ್ತರ ಬರುವುದೆಲ್ಲ ಇದರ ಅಡಿಗೆ ಬಂದು ನಿಲ್ಲುವುದು. ಆಗ ಇವರು ಯಾವ ರೀತಿ ಪ್ಲ್ಯಾನ್ ಮಾಡಬೇಕಿತ್ತು? ಇವರಿಗೆ ಗೊತ್ತಿತ್ತು ಇದು ತಗ್ಗಾದ ಪ್ರದೇಶ, ಫ್ಲೈಓವರ್ ಮಾಡುವುದು ತಗ್ಗಾದ ಪ್ರದೇಶದಲ್ಲಿ ಫ್ಲೈಓವರ್ ಹಾದು ಹೋಗುವಾಗ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕಂತ ಇದು ಹೈವೇ ಅಥಾರಿಟಿಯವರು ಇಲ್ಲಿ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿರ್ತಿದ್ರೆ ಇದನ್ನೊಂದು ಪ್ಲ್ಯಾನ್ ಮಾಡ್ತಿದ್ರೆ ಬೇರೆ ಏನಿಲ್ಲ. ಗರೋಡಿ ಮತ್ತು ಕಂಕನಾಡಿ ಎತ್ತರ ಪ್ರದೇಶದ ಅಷ್ಟೇ ರೀತಿ ಇಲ್ಲಿ ಮಾರ್ಗವನ್ನು ಎತ್ತರ ಮಾಡಿಕೊಂಡು ಆನಂತರ ಫ್ಲೈಓವರ್ ಮಾಡಬೇಕಿತ್ತು. ಇವರು ಆಲ್ರೆಡಿ ಇಲ್ಲಿ ತಗ್ಗು ಪ್ರದೇಶ, ಪುನಃ ಸಹ ಈ ಫ್ಲೈಓವರ್ನ ಕಂಬಗಳು ನೋಡಿ, ಪಮೋರಿಯನ್ ನಾಯಿನ ಕಾಲಿನಾಗೆ ಇಷ್ಟಿಷ್ಟು ಚಿಕ್ಕ ಪಿಲ್ಲರ್ಗಳು. ಬೇರೆ ಕಡೆಗೆ ಫ್ಲೈಓವರ್ ನೋಡಿ, ಒಂದು ಫ್ಲೈಓವರ್ನ ಅಡಿಗೆ ಆ ಪಿಲ್ಲರ್ಗಳು ಎಷ್ಟು ಗಟ್ಟಿ ಇರ್ತದೆ, ಎಷ್ಟು ಎತ್ತರ ಇರ್ತದೆ, ಸರಾಗವಾಗಿ ದೊಡ್ಡ ಗಾಡಿಗಳು ಹೋಗ್ತವೆ, ನೀರು ನಿಲ್ಲುವುದಿಲ್ಲ. ಒಂದು ವೇಳೆ ನಾವಿಲ್ಲಿ ಮಾರ್ಗವನ್ನು ಎತ್ತರ ಮಾಡಿ ಕೊಡ್ತೇವೆ ಅಂತ ಹೇಳಿದರೆ ಈ ಫ್ಲೈಓವರ್ನ ಅಡಿಗೆ ಯಾವುದೇ ಬಸ್ ಪಾಸ್ ಆಗಲಿಕ್ಕೆ ಆಗುವುದಿಲ್ಲ. ನೋಡಿ, ಇಲ್ಲಿ ಒಂದು ಬಸ್ ಪಾಸ್ ಆಗ್ತಾ ಉಂಟು, ಇಷ್ಟೇ ಅಂತರ ಇರುವುದು ನೋಡಿ, ಫ್ಲೈಓವರಿಗೆ ಇಷ್ಟೇ ಅಂತರ ಇರೋದು. ಇವರೇನಾದರೂ ಮಾರ್ಗ ಎತ್ತರ ಮಾಡಲಿಕ್ಕೆ ಹೋದರೆ ಬಸ್ ಲಾರಿಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕೇವಲ ಈ ಫ್ಲೈಓವರ್ ನಡಿಗೆ ಕಾರು ಮತ್ತು ರಿಕ್ಷಾ ಪಾಸ್ ಆಗಬೇಕಷ್ಟೇ. ಇದನ್ನು ಇವರು ಮೊದಲೇ ಪ್ಲ್ಯಾನ್ ಮಾಡ್ತಿದ್ರೆ ಮಂಗಳೂರಲ್ಲಿ ಏನು ದೊಡ್ಡ ಸಿಟಿ ಅಲ್ಲ, ದೊಡ್ಡ ಫ್ಲೈಓವರ್ಗಳೇನಿಲ್ಲ. ಫ್ಲೈಓವರ್ ಎಷ್ಟು ಹೈಟ್ ಬೇಕು, ನಮ್ಮ ನೆಲ ಎಷ್ಟು ಹೈಟ್ ಬೇಕು ಅಂತ ಮೊದಲೇ ನೋಡ್ತಿದ್ರೆ ಈ ರೀತಿ ಪಂಪ್ವೆಲ್ ಮುಳುಗ್ತಾ ಇರಲಿಲ್ಲ. ಆದರೆ ಮಾಡಿ ಆಗಿದೆ, ಇನ್ನು ಕರ್ಮಗಳು ಅನುಭವಿಸಬೇಕು ನಾವು. ಖರ್ಚು ಹಣ ನಮ್ಮದು, ಟ್ಯಾಕ್ಸ್ ನಮ್ಮದು. ಇವರಿಗೆಲ್ಲ ಕೈಗೊಂದು ಕಾಲಿಗೊಂದು ಗಾಡಿ ಕೊಟ್ಟಿದ್ದಾರೆ, ಬಾಡಿ ಗಾರ್ಡ್ಗಳನ್ನು ಕೊಟ್ಟಿದ್ದಾರೆ, ಆಫೀಸ್ ಕೊಟ್ಟಿದ್ದಾರೆ, AC ಕೊಟ್ಟಿದ್ದಾರೆ. ಎಲ್ಲ ಕೂತು AC ರೂಮಲ್ಲಿ ಕೂತು ಮಾಡುವ ಪ್ಲ್ಯಾನುಗಳು ಇದು ಫ್ಲೈಓವರ್ ಮಾತ್ರ ಅಲ್ಲ. ನಾವು ಕೊಟ್ಟಾರ ಚೌಕಿಯ ಫ್ಲೈಓವರನ್ನು ನೋಡಿದರೆ ಸಹ ಅನ್ನ ತಿನ್ನುವವನಿಗೆ ಒಬ್ಬನಿಗೆ ಅರ್ಥ ಆಗ್ತದೆ. ಚೌಕಿಯಿಂದ ಆ ಫ್ಲೈಓವರ್ ಕೂಳೂರು ತನಕ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ರೆ ಕೋಡಿಕಲ್ಲಿನ ಬಸ್ ಎಲ್ಲ ಫ್ಲೈಓವರ್ ನಡಿಗೆ ಹೋಗ್ತಿತ್ತು. ಯಾವನ ಒಬ್ಬನಿಗೆ ಬಿಸ್ನೆಸ್ ಮ್ಯಾನ್ನಿಗೆ ಅಲ್ಲಿ ಕಷ್ಟ ಆಗ್ತದಂತ ಫ್ಲೈಓವರನ್ನು ಕಟ್ ಮಾಡಿ ಕೋಡಿಕಲ್ಲಲ್ಲಿ ಈಗ ಪರದಾಡ್ತಾ ಇದ್ದಾರೆ. ಎಷ್ಟು ಆಕ್ಸಿಡೆಂಟ್ ಆಗಿ ಸತ್ತ ಘಟನೆ ಉಂಟು. ಈ ಚರಂಡಿಯಲ್ಲಿ ಫುಲ್ಲು ಕೆಸರು ಮಣ್ಣು ತುಂಬಿ ಹೋಗಿದೆ. ಇದನ್ನು ಕ್ಲೀನ್ ಮಾಡುವವರಿಲ್ಲ. ಇದು ಹೈವೇ ಅಥಾರಿಟಿಗೆ ಬರ್ತದ, ನಗರ ಪಾಲಿಕೆ ಬರ್ತದ ಗೊತ್ತಿಲ್ಲ. ಮೊನ್ನೆ ಹೇಳ್ತಾರೆ ಇದು ಈ ಕಡೆ ಹೈವೇ ಅಥಾರಿಟಿ, ಆ ಕಡೆ ಹೆಲ್ತ್ ಅಂತ ಹೇಳ್ತಾರೆ, ಯಾವುದು ಕಸ ಕ್ಲೀನ್ ಮಾಡೋದು ಸಹ. ಈಗ 2 ಪೈಪಿನ ನೀರು ಇದರಲ್ಲಿ ಬರಬೇಕಾದ್ರೆ ಚರಂಡಿಗೆ, ಈ ಚರಂಡಿ ಒಳಗೆ ಫುಲ್ಲು ಈಗ ಮಣ್ಣು ಹಾಕಿ ನೋಡಿ, ಗ್ಯಾಪೇ ಇಲ್ಲ, ಎಲ್ಲಿ ನಿಲ್ತದೆ ಗೊತ್ತಿಲ್ಲ ನೀರು. ಇದು ಇನ್ನೂ ಸಹ ಬರುವುದು ಇಲ್ಲಿ ಫ್ಲೈಓವರ್ ಅಡಿಗೆ 2 ಪೈಪ್ಲೈನ್. ನಾನು ನಿಂತ ಫುಟ್ಪಾತಿನ ಅಡಿಗೆ ಯಾವುದೇ ಚರಂಡಿ ಇಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿದರು. ಆ ನಂತರ ನೋಡಿ ಆ ಫ್ಲೈಓವರಿಂದ ಪುನಃ 2 ಪೈಪ್ಲೈನ್ ಕೊಟ್ಟಿದ್ದಾರೆ. ಇದು ಈಗ ನಾನು ಫುಟ್ಪಾತಲ್ಲಿ ಹೋಗ್ತಾ ಇದ್ದೇನೆ. ಈ ಫುಟ್ಪಾತಿನ ಅಡಿಗೆ ಯಾವುದೇ ಚರಂಡಿ ಇಲ್ಲ, ಪುನಃ 2 ಇಲ್ಲಿ ಪೈಪ್ ಕೊಟ್ಟಿದ್ದಾರೆ. ಅಲ್ಲಿದ್ದು ಆ ಕಡೆಗೆ ಹೋಗಲಿಕ್ಕೆ, ಇಲ್ಲಿದ್ದು ಯಾವ ಕಡೆ ಹೋಗಲಿಕ್ಕೆ ಅಂತ ನಮಗೆ ಗೊತ್ತಿಲ್ಲ. 2 ಪೈಪ್ಲೈನ್ ನೋಡಿ, ಇಲ್ಲೀಗ ಬರುವ ನೀರುಗಳು ಫ್ಲೈಓವರಿದ್ದು, ಇಲ್ಲಿ ಚರಂಡಿ ಇಲ್ಲ. ಇದು ಹೋಗುದು ಇಲ್ಲಿ ಮಾರ್ಗಕ್ಕೆ, ಅಲ್ಲಿ ಸಹ ಕೊಟ್ಟಿದ್ದಾರೆ ನೋಡಿ. ಟ್ರಾಫಿಕ್ ಪೊಲೀಸ್ನವರೀಗ ಅಲ್ಲಿ ಅವರ ಅಡಿಯಲ್ಲಿ ಹೋಗ್ತಿದ್ರೆ ಅವರ ತಲೆಗೆ ಬೀಳ್ತದೆ ನೀರು. ಅಲ್ಲಿ ನೋಡಿ ಫುಟ್ಪಾತ್ ನೋಡಿ, ಫುಟ್ಪಾತ್ಸ್ ಎಲ್ಲ ನೇರ ಈಗ ನೀರು ಪೈಪ್ಲೈನಿಗೆ ಇದರಿಂದ ಬಂದು ಮಾರ್ಗಕ್ಕೆ ಬರುವುದು. ನಾವು ಹೇಳುವುದಾದರೆ ನೋಡಿ, ಈಗ ಹೊಸತ್ತೊಂದು ಡ್ರೈನ್ ಮಾಡ್ತಾ ಇದ್ದಾರೆ ಅಲ್ಲಿ. ಇವರು ಕರೆಕ್ಟಾಗಿ ಕೆಲಸ ಮಾಡ್ತಿದ್ರೆ ಈ ಒಂದು ಫುಟ್ಪಾತಿನ ಅಡಿಯಿಂದಾಗಿ ಚರಂಡಿ ಮಾಡಿಕೊಂಡು ಇದರ ಅಡಿಗೆ ಕೊಂಡೋಗಿ ಅಲ್ಲಿ ಜಾಯಿನ್ ಮಾಡ್ಬೋದಿತ್ತು. ಈಗ ಕೆಲಸ ಮಾಡುವಾಗ ಇದನ್ನು ಮಾಡ್ತಿದ್ರೆ ಇದು 2 ಪೈಪ್ಲೈನ್ ನೀರು ಮಾರ್ಗಕ್ಕೆ ಬರುವುದಿಲ್ಲ.
ಅಲ್ಲಿ ಚರಂಡಿ ಮಾಡಿದ್ರಲ್ಲಿ ಚರಂಡಿ ಫುಲ್ಲು ತುಂಬಿ ಹೋಗಿದೆ. ಇಲ್ಲಿ ಚರಂಡಿಯೇ ಇಲ್ಲ, ಪೈಪ್ಲೈನ್ ಕೊಟ್ಟಿದ್ದಾರೆ. ಈಗ ಹೊಸ ಟೆಂಡರ್ ಮಾಡಿ ನೋಡಿ, ಅಲ್ಲಿ ಟ್ರಾಫಿಕ್ ಪೊಲೀಸ್ ನಿಂತ ಅಲ್ಲಿ ಅಗಿತಾ ಮಾರ್ಗ ಅಗಿತಾ ಆ ಕಡೆ ಒಳಚರಂಡಿ ಮಾಡಿಕೊಟ್ಟಿದ್ದಾರೆ. ಆ ಒಳಚರಂಡಿ ಮಾಡಿಕೊಡುವಾಗ ಇದೆರಡು ಫ್ಲೈಓವರ್ನ ಪೈಪ್ಲೈನನ್ನು ಇಲ್ಲಿ ಒಳಚರಂಡಿ ಮಾಡಿ ಅದಕ್ಕೆ ಕನೆಕ್ಷನ್ ಕೊಡ್ಬೋದಿತ್ತು. 4 ಪೈಪಿನ ಬಗ್ಗೆ ತೋರಿಸಿದ್ದೇವೆ. ಅದರಲ್ಲಿ ಇದೆರಡು ಪೈಪಿದ ನೀರು ನೋಡಿ ಮಾರ್ಗಕ್ಕೆ ಬೀಳುವುದು. ಅಲ್ಲಿ 2 ಪೈಪಿಗೆ ನಾವು ತೋರಿಸಿದಾಗೆ ಆ ಬಸ್ ಹೋಗುವಲ್ಲಿ ಡ್ರೈನ್ ಮಾಡಿದ್ದಾರೆ. ಆದರೆ ಡ್ರೈನ್ ಬ್ಲಾಕ್ ಆಗಿದೆ, ಇನ್ನು ನೀರು ಹೋಗುವುದಿಲ್ಲ, ಅದು ಹೊರಗೆ ಬರ್ತದೆ. ಇದೊಂದು ಹೊಸತ್ತು ಒಂದು ಚರಂಡಿ ಈ ಸಲ ಟೆಂಡರ್ ಕೊಟ್ಟಿದ್ದಾರೆ. ಯಾಕೆಂದರೆ ಈ ಚರಂಡಿ ಭಾರಿ ಸಪೂರವಾಗಿತ್ತು, ನೀರು ಹೋಗ್ತಾ ಇರಲಿಲ್ಲ. ಈ ಸಲ ಮಾತ್ರ ಇದನ್ನು ತುಂಬ ಅಗಲ ಮಾಡಿಕೊಂಡು ಒಂದು ಚರಂಡಿಯ ವ್ಯವಸ್ಥೆ ಮಾಡಿದ್ದಾರೆ. ಇದು ಸಾಮಾನ್ಯ ಮಳೆ ನೀರು, ಎಲ್ಲ ತೋಡುಗಳ ನೀರು, ಮೇಲೆದು ನೀರು ಎಲ್ಲ ಫ್ಲೈಓವರ್ ನಡಿಗೆ ಸಹ ಮಾಡಿದ್ದಾರೆ. ಕೊಟ್ಕೊಂಡು ಹೋಗಲಿಕ್ಕೆ ಇಲ್ಲಿ ಕ್ರಾಸ್ ಆಗಿ ಅಲ್ಲಿ ಮಸೀದಿಯ ಪಕ್ಕದಲ್ಲಿ ಹಾದು ಹೋಗ್ತದೆ, ರಾಜಕಾಲುವೆಗೆ ಸೇರಲಿಕ್ಕೆ. ಇದೊಂದು ಹೊಸತ್ತೊಂದು ಈ ಸಲ ಪ್ಲ್ಯಾನ್ ಮಾಡಿ ಟೆಂಡರ್ ಮಾಡಿ ಕೊಟ್ಟಿದ್ದಾರೆ. ನೋಡಿ, ಇದು ಫ್ಲೈಓವರ್ ನಡಿಗಿದ್ದ 2 ಪೈಪನ್ನು ಆ ಒಂದು ಮಾರ್ಗಕ್ಕೆ ಪುನಃ ಬಿಟ್ಟು ಇಲ್ಲಿ ಮಾರ್ಗ ತುಂಬುವ ಬದಲು ಅಲ್ಲಿ ಚರಂಡಿ ಮಾಡಿದಾಗೆ ಗ್ರಿಲ್ ಹಾಕಿ ಇಲ್ಲಿ ಚರಂಡಿ ಮಾಡಿ ಇದಕ್ಕೆ ಕನೆಕ್ಷನ್ ಕೊಡ್ಬೋದಿತ್ತು. ಫುಟ್ಪಾತಿನಿಂದಲೇ ಚರಂಡಿ ಮಾಡಿಕೊಂಡು ಬಂದು ಈ ಒಂದು ಹೊಸ ಒಂದು ಚರಂಡಿಗೆ ಇವರು ಕನೆಕ್ಟ್ ಮಾಡ್ತಿದ್ರೆ ಈ ಪೈಪ್ಲೈನ್ ಇದು ನೀರು ಯಾವುದು ಈಗ ಪಂಪ್ವೆಲ್ ಅಡಿಗೆ ನಿಲ್ಲುವುದಿಲ್ಲ, ಪ್ರತಿಯೊಂದು ಚರಂಡಿ ಅಡಿಗೆ ಹೋಗ್ತದೆ. ಈ ಸ್ಮಾರ್ಟ್ ಸಿಟಿಯವರು ಕೋಟಿ 2,500 ಕೋಟಿ ಅನುದಾನ ನಮಗೆ ಬಂದಿದೆ ಹೇಳಿಕೊಂಡು ಯಾರಿಗೆಲ್ಲ ಹೊಟ್ಟೆಗೆ ಸುರಿತಾರ ಗೊತ್ತಿಲ್ಲ. ಇದನ್ನೊಂದು ನೋಡುವವರಿಲ್ಲ, ಕೇಳುವವರಿಲ್ಲ. ಅವರಿಗೆ ಇಷ್ಟ ಬಂದ ಇಂಟರ್ಲಾಕ್ ನೋಡಿ, ಇದು ನಮ್ಮ ಫ್ಲೈಓವರ್ ಅಡಿದು ಫುಟ್ಪಾತ್, ಇದು ಹಣೆ ಬರ. ಇಲ್ಲಿ ಯಾರು ಹೋಗ್ಲಿಕ್ಕಿಲ್ಲ. ಮೇಲಿದ್ದು ಈಗ ನೀರು ಒಂದು ವೇಳೆ ಯಾವನಾದರೂ ಪಾಪ ಯಾರಾದ್ರಿಗೆ ಕೆಲಸಕ್ಕೆ ಬಂದವರು ನಡಿಲಿಕ್ಕೆ ಹೋದರೆ ನೋಡಿ, ಇಲ್ಲಿ ಫ್ಲೈಓವರ ಮೇಲಿಂದ ಪೈಪ್ಲೈನಿಂದ ಇವರ ತಲೆಗೆ ನೀರು ಬೀಳ್ತದೆ. ಈ ಸ್ಮಾರ್ಟ್ ಸಿಟಿಯವರಿಗೆ ಖಾಲಿ ಆಫೀಸಲ್ಲಿ ಕೂತು ಟೆಂಡರ್ ಪಾಸ್ ಮಾಡಿ ಹಣ ಬಿಡುಗಡೆ ಮಾಡೋದು ಬಿಟ್ಟು ಅದರ ಮೇಂಟೆನೆನ್ಸ್ ಮಾಡುವ ಎಲ್ಲೂ ಒಂದು ಯೋಗ್ಯತೆ ಇಲ್ಲ. ಇಲ್ಲಿ ಒಂದು ಕ್ಯಾಮರಾ ಆಗಲಿ, ಎಲ್ಲೂ ಒಂದು ಕ್ಯಾಮರಾ ಇಲ್ಲ. ಪ್ರತಿಯೊಂದು ಕಡೆಯಲ್ಲಿ ಹೇಳುವಾಗ ಮಾಡ್ತಾರೆ 8.5 ಕೋಟಿ 10 ಕೋಟಿ, ಮೇಂಟೆನೆನ್ಸ್ ಮಾಡಲಿಕ್ಕೆ ನಮಗೆ ಗತಿ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಈ ಸ್ಮಾರ್ಟ್ ಸಿಟಿಯವರು ಇಂಥದ್ದೆಲ್ಲ ಪಾಸ್ ಮಾಡ್ತೀರಿ ಯಾಕೆ? ನೋಡಿ, ಫುಟ್ಪಾತಿಗೆ ಯೋಗ್ಯತೆ ಇಲ್ಲ ನೋಡುವವರು. ಇದು ನಮ್ಮ ಹಾರ್ಟ್ ಆಫ್ ದ ಸಿಟಿ ಪಂಪ್ವೆಲ್ ವೃತ್ತ ಅಂತೆ. ಮೊನ್ನೆ ಅಲ್ಲಿ ದೊಡ್ಡ ಉದ್ಘಾಟನೆ ಎಲ್ಲ ಮಾಡಿದ್ರಪ್ಪ, ಅಲ್ಲಿ ಕಲಶ ಇಟ್ಕೊಂಡು. ಈ ಕಲಶ ಇಟ್ಕೊಂಡು ಉದ್ಘಾಟನೆ ಮಾಡುವವರಿಗೂ ಸಹ ಇದೆಲ್ಲ ಕಣ್ಣು ಕಾಣುವುದಿಲ್ವ? ಖಾಲಿ ಕಲಶ ಮಾತ್ರ ನಿಮ್ಮ ಜಾಗವ ಪಂಪ್ವೆಲ್ ಹೇಳಿದರೆ? ಅಲ್ಲಿ ಕಲಶ ಮಾಡಿದ ನಂತರ ಈ ವೃತ್ತದ ಅಡಿಯಲ್ಲಿ ಏನಿಲ್ಲ. ಇನ್ನು ಯಾರು ಏನು ಕಾರ್ಯಕ್ರಮ ಮಾಡಲಿಕ್ಕೆ ಅಲ್ಲಿ ಏನು, ಈಗ ಕೆಲವರೆಲ್ಲ ಕುಡುಕರು, ಕೆಲವರು ಲವ್ ಫೇಲ್ಯೂರ್ ಆದವರು ಬಂದು ಅದರಲ್ಲಿ ಮಲಗ್ತಾ ಇದ್ದಾರೆ. ಈಗ ಮೊದಲು ನಾವು ಓಡಿಸಿದ ನಂತರ ಭಾರಿ ತುಂಬ ಕಡಿಮೆ ಆಗಿದೆ. ಈಗ ಒಂದು 2-3 ಜನ ಇದ್ದಾರೆ. ಅದನ್ನು ಸ್ಮಾರ್ಟ್ ಸಿಟಿಯವರಿಗೆ ಯಾವುದಾದ್ರೂ ಒಂದು ಉಪಯೋಗಕ್ಕೆ ಬಳಕೆ ಮಾಡ್ಬೋದಲ್ಲ. ಪಾಳು ಬಿದ್ದಾಗೆ ಅಲ್ಲಿ ಹಾಕಿದ್ದೀರಲ್ಲ, ಇದು ಯಾರಿಗೆ ಇಷ್ಟು ಖರ್ಚು ಮಾಡಿ ಅಲ್ಲಿ ಸ್ಟೇಜ್ ಎಲ್ಲ ಮಾಡಿ ಇಟ್ಟುಕೊಟ್ಟೋದು? ಇಲ್ಲಿ ಒಂದು ಕಲಶ ತಂದಿಟ್ಟ ಕೂಡಲೇ ಪಂಪ್ವೆಲ್ ದೊಡ್ಡ ಡೆವಲಪ್ಮೆಂಟ್ ಆಯ್ತಂತ ಅರ್ಥವಾ? ಇದನ್ನೆಲ್ಲ ನೋಡಬೇಕಲ್ಲ ಮಾಡಿದವನು ಸಹ. ಸ್ಮಾರ್ಟ್ ಸಿಟಿಯ ಹಣೆ ಬರ. ಈ ಸ್ಮಾರ್ಟ್ ಸಿಟಿಯವರಿಗೆ ಕೇಳುವವರು ಹೇಳುವವರಿಲ್ಲ. ಇವರ ಮನೆಯಿಂದ ತಂದ ಹಣದಾಗೆ ಕೊಳ್ಳೆ ಹೊಡಿತಿದ್ದಾರೆ. ಇಷ್ಟು ಕೊಟ್ಟ ಕೂಡಲೇ ಇವರಿಗೆ ಅದರಿಂದ ಕಮಿಷನ್ ದಂಧೆಗಳು, ಎಲ್ಲರಿಗೂ, ಅಧಿಕಾರಿಗಳಿಗೂ, ಯಾವೆಲ್ಲ ಕಾಂಟ್ರಾಕ್ಟರ್ನಿಗೂ ಎಲ್ಲ ದಂಧೆಗಳು. ಇಲ್ಲಿ ನೋಡಿ, ಫ್ಲೈಓವರ್ ಅಡಿಯಲ್ಲಿ ಈ ಹೊಸತ್ತು ಒಂದು ಚರಂಡಿಯನ್ನು ಮಾಡಿದ್ದಾರೆ ಈ ಸಲ. ಯಾಕೆಂದರೆ ಮಳೆ ನೀರು ಹೋಗಲಿಕ್ಕೆ ಅಂತ. ಮೊದಲು ಇತ್ತು, ಸಪೂರ ಆಗಿತ್ತು, ಎಲ್ಲ ಬ್ಲಾಕ್ ಆಗಿತ್ತು, ಸಪೂರ ಪೈಪ್ಲೈನಲ್ಲಿ ನೀರು ಹೋಗ್ತಾ ಇರಲಿಲ್ಲ. ಈಗ ಒಂದು ಇಲ್ಲಿ ಚರಂಡಿ ಮಾಡಿಕೊಂಡು ಬಂದು ನೋಡಿ, ಅಲ್ಲಿಂದ ಚರಂಡಿ ನೋಡಿ ಇಲ್ಲಿಗೆ ಮುಟ್ತದೆ, ಇಲ್ಲಿಗೆ. ಅದರ ಅಡಿಯಲ್ಲಿ ನೋಡಿ, ಫ್ಲೈಓವರ್ನ ಅಡಿಯಲ್ಲಿ ಕಂಕನಾಡಿದು ಮೇಲೆ ರಸ್ತೆ, ಈಗ ನಾವು ಹೋಗ್ತೇವೆ ಕಂಕನಾಡಿ ಆಸ್ಪತ್ರೆಗೆ ಹೋಗ್ತೇವಲ್ಲ, ಆ ರಸ್ತೆಯಿಂದ ಬರುವ ನೀರೆಲ್ಲ ಈ ಚರಂಡಿಯ ಈ ಫ್ಲೈಓವರ್ ಅಡಿಯಿಂದ ಹಾದು ಹೋಗಿ ಇದು ಒಂದು ಹೊಸ ಚರಂಡಿಯಲ್ಲಿ ನೋಡಿ ಮಾರ್ಗಕ್ಕೆ ಆ ಕಡೆ ಹೋಗಿ ಅಲ್ಲಿಂದ ಪಕ್ಕದ ಮಸೀದಿ ಉಂಟು, ಮಸೀದಿಯ ಪಕ್ಕದಿಂದ ಒಳಚರಂಡಿ ಮಾಡಿ ಮಸೀದಿಯ ಹಿಂದೆಯಿಂದಾಗಿ ಕೊಂಡೋಗಿ ಇಂಡಿಯಾನಾ ಆಸ್ಪತ್ರೆಯಿಂದ ಹಿಂದೆಯಿಂದಾಗಿ ಈ ಒಂದು ಒಳಚರಂಡಿ ಹೋಗಿ ಆ ನಂತರ ರಾಜಕಾಲುವೆಗೆ, ಇಂಡಿಯಾನಾ ಆಸ್ಪತ್ರೆಯ ಹಿಂದೆ ರಾಜಕಾಲುವೆಗೆ ಸೇರ್ತದೆ. ಫ್ಲೈಓವರ್ ಇದು ಸರ್ವಿಸ್ ರೋಡ್ ನೋಡಿ, ಇಷ್ಟು ಅಗಲ ಸರ್ವಿಸ್ ರೋಡ್, ಇನ್ನು ದೊಡ್ಡದಾಗ್ತದೆ. ಇದು ಎಲ್ಲ ಆದ ನಂತರ ಸರ್ವಿಸ್ ರೋಡ್ ಮಾತ್ರ ತುಂಬ ಅಗಲ ಆಗ್ತದೆ, ಇಲ್ಲ ಹೇಳುವುದಿಲ್ಲ, ತುಂಬ ಅಗಲ ಆಗ್ತದೆ. ಈ ಒಂದು ಹೊಸ ಚರಂಡಿಯಿಂದ ಇನ್ನು ಇವರು ಹೇಳೋದು ಮಳೆ ನೀರು ನಿಂತು ಯಾವುದೇ ಈ ಕಡೆ ರೋಡು ತೊಂದರೆ ಆಗೋದಿಲ್ಲ. ಮಸೀದಿ ಕಡೆ ಆಗಲಿ, ಇಂಡಿಯನ್ ಹಾಸ್ಪಿಟಲ್ ಕಡೆ ಹೋಗುವ ಇಲ್ಲಿ ಎಲ್ಲೂ ನೀರು ನಿಲ್ಲುವುದಿಲ್ಲ. ನೀರು ನಿಂತರೆ ನಾವು ಮೊದಲಲ್ಲಿ ತೋರಿಸಿದ್ದೇವಲ್ಲ ವಿಶ್ವಾಸ್ ಹೈಟ್, ಅಲ್ಲಿ ನಂತೂರ್ನ ನೀರು, ಕಂಕನಾಡಿಯಿಂದ ನೀರು, ಪ್ರತಿಯೊಂದು ಒಳಚರಂಡಿ ನೀರು ಅಲ್ಲಿಂದ ಬರುವ ಕಾರಣ
ಅಲ್ಲಿ ರಾಜಕಾಲುವೆ ಚಿಕ್ಕದಾದ ಕಾರಣ, ಸರಿ ಇಲ್ಲದ ಕಾರಣ ಅಲ್ಲಿ ತುಂಬುತ್ತದೆ ವಿನಃ ಈ ಕಡೆ ನೀರು ಬರುವುದಿಲ್ಲ ಅಂತ ಇವರ ವಾದ. ಈ ಸಲ ನೋಡಬೇಕು, ಜನರಿಗೆ ಇಲ್ಲಿ ತೊಂದರೆ ಆಗುವುದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ಗಳು, ಇಂಜಿನಿಯರ್ಗಳು. ನೋಡೋಣ ನಾವು. ನೋಡಿ, ಫ್ಲೈಓವರ್ ನಡಿಯಲ್ಲಿ ಒಂದು ಡ್ರೈನ್ ಕೊಟ್ಟಿದ್ದಾರೆ. ಇದು ಯಾರು ಕೊಟ್ಟದ್ದು? ಹೈವೇ ಅಥಾರಿಟಿಯವರು. ಈ ಫ್ಲೈಓವರ್ ಮಾಡಿದವ ಯಾವ ಮುಟ್ಟಾಳ ಕಾಂಟ್ರಾಕ್ಟರ್ ಅಂತ ನಮಗೆ ಗೊತ್ತಿಲ್ಲ. ಇದರ ಇಂಜಿನಿಯರ್ ಯಾವ ಮುಟ್ಟಾಳ ಅಂತ ಗೊತ್ತಿಲ್ಲ. ಇದನ್ನು ಯಾರು ಕೊಟ್ಟಿದ್ದಾನೆ, ಯಾವನು ಇಲ್ಲಿ MP ಆಗಲಿ ಇದನ್ನು ನೋಡಲಿಕ್ಕೆ ಬಂದಿದ್ದಾನ ಗೊತ್ತಿಲ್ಲ ನಮಗೆ. ನೋಡಿ, ಒಂದು ಫ್ಲೈಓವರ್ ನೋಡುವಾಗಲೇ ಇನ್ನು ಸ್ವಲ್ಪ ಸಮಯದಲ್ಲಿ ಇದು ಬೀಳ್ಬೋದು. ಆದರೆ ಅಡಿಗೆ ಒಂದು ಡ್ರೈನ್ ಕೊಟ್ಟಿದ್ದಾರೆ, ಕಂಕನಾಡಿಯಿಂದ ಮೇಲಿಂದ ಎಲ್ಲ ನೀರು ಇದರಲ್ಲಿ ಬರಲಿಕ್ಕೆ ಅಂತೆ. ಅಲ್ಲಿ ಜಾಗನೇ ಇಲ್ಲ, ಅದರೊಳಗೆ ಒಂದು 1000 ಪೈಪ್ಲೈನ್ಗಳು. ಈಗ ಇವರು ಇದು ಓಪನ್ ಮಾಡಿದ ಕಾರಣ ಗೊತ್ತಾಯಿತು, ಇಲ್ಲದಿದ್ದರೆ ಎಲ್ಲೂ ಬ್ಲಾಕ್ ಆದರೆ ಎಲ್ಲಿ ಬ್ಲಾಕ್ ಅಂತ ಗೊತ್ತಾಗೋದಿಲ್ಲ. ಫ್ಲೈಓವರ್ ಅಡಿಗೆ ಹೊಡಿಲಿಕ್ಕೆ ಆಗ್ತದಾ? ಹೈವೇ ಅಥಾರಿಟಿ ಅವರನ್ನು ನೋಡುವಾಗ ನಮಗೆ ಬೇಸರ ಆಗ್ತಾ ಉಂಟು. ಒಂದು ಜಾವೇದ್ ಅಂತ ಒಬ್ಬ ಆಫೀಸರ್, 4 ಜನ ಅವರ ಕೈ ಕೆಳಗೆ ಕೆಲಸದವರು, ಹೇಳುವಾಗ ಜನ ಇಲ್ಲ ಅಂತ ಹೇಳ್ತಾರೆ. ಇದು ಸೂಪರ್ವೈಸರ್ ಮಾಡುವವರು ಯಾರು? ಇದೊಂದು ಪ್ಲ್ಯಾನ್ ಆಗುವಾಗ ಕಂಕನಾಡಿಯಿಂದ ಇಡೀ ನೀರು ಈ ಕಡೆ ಬರಬೇಕಂತೆ, ಎಲ್ಲಿಂದ ಬರೋದು ಗೊತ್ತಿಲ್ಲ. ಇನ್ನು ನೋಡಿ, ಕೆಲವು ಪೈಪ್ಲೈನ್ ಉಂಟು ಕಂಕನಾಡಿ ಆಸ್ಪತ್ರೆಯವ್ರದ್ದಂತೆ. ಈ ಡ್ರೈನಲ್ಲಿ ಎಲ್ಲ ಪೈಪ್ಲೈನ್ ಹಾಕ್ಕೊಂಡು ಒಂದು ವೇಳೆ ಆ ಚರಂಡಿ ಬ್ಲಾಕ್ ಆದರೆ ಇದು ಮುಚ್ಚಿದ ನಂತರ ಕ್ಲೀನ್ ಮಾಡೋ ವ್ಯವಸ್ಥೆ ಹೇಗೆ? ಅಲ್ಲಿಂದ ಬ್ಲಾಕ್ ಆಯಿತು, ಏನಾದರೂ ಈಗ ಆ ಕಡೆಯಿಂದ ಎಲ್ಲ ಜನರು ನೀರಿನೊಟ್ಟಿಗೆ ಏನಾದರೂ ಕಸಗಳನ್ನು ಹಾಕಿದ್ರು ಹೇಳುವ ಡ್ರೈನಿಗೆ, ಇಲ್ಲಿ ಬಂದು ಬ್ಲಾಕ್ ಆದರೆ ಪುನಃ ಇದು ಓಪನ್ ಮಾಡಬೇಕಾ? ಈ ಫ್ಲೈಓವರ್ ಯಾವ ಕರ್ಮಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ. ಯಾವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಹಣ ತಗೊಳ್ಳಿಕ್ಕೆ, ಇವರಿಗೆಲ್ಲ ಕೇಸ್ ಹಾಕಿ ಇವರ ಕೈಯಿಂದಲೇ ಈ ಒಂದು ಹೊಸ ಫ್ಲೈಓವರ್ ಮಾಡಿಸಬೇಕು. ಭಾರತ ದೇಶದಲ್ಲಿ ಎಲ್ಲೂ ಸಿಗುವುದಂಥ ಒಂದು ಫ್ಲೈಓವರ್ ಇಲ್ಲಿ ನಮಗೆ. ಅದಕ್ಕೊಂದು ಹೆಸರು ಪುನಃ ಮಹಾವೀರ ವೃತ್ತ ಅಂತ. ಮಹಾವೀರರ ಗೌರವಕ್ಕೆ ಇದೊಂದು ಸರ್ಕಲ್ ಮಾಡಿಟ್ಟಿದ್ದಾರೆ. ಹೇಳುವವರು ಕೇಳುವವರು ಇರಲಿಲ್ಲ 15 ವರ್ಷದಲ್ಲಿ. ಜನರಿಗೊಂದು ಖುಷಿ ಆಯಿತು, ಫ್ಲೈಓವರ್ ಆಯಿತು, ನಾವು ಎಲ್ಲ ಟ್ರೋಲ್ ಮಾಡಿದೆವು ಫ್ಲೈಓವರ್ ಆಯಿತು ಅಂತ. ಏನು ಫ್ಲೈಓವರ್ ಆದರೆ ಮಾಡಿದ ಕರ್ಮಕಾಂಡ ಒಮ್ಮೆ ಬಂದು ನೋಡಿ. ಸ್ಮಾರ್ಟ್ ಸಿಟಿಯ ಅರ್ಥವೇ ಗೊತ್ತಿಲ್ಲದವರಿಗೆ ಈ ಸ್ಮಾರ್ಟ್ ಸಿಟಿಯನ್ನು ಕೊಟ್ಟು ಬಿಟ್ಟಿದ್ದಾರಲ್ಲ ಈ ಅಧಿಕಾರಿಗಳಿಗೆ. ಸಾಮಾನ್ಯ ಒಂದು ವಿಷನ್ ಇದ್ದವರಿಗೆ ಕೊಡ್ತಿದ್ರೆ ಮಂಗಳೂರು ಸಿಟಿ ಯಾವತ್ತೋ ಡೆವಲಪ್ಮೆಂಟ್ ಆಗ್ತಾಯಿತ್ತು. ಇವರ ಡೆವಲಪ್ಮೆಂಟ್ ಖಾಲಿ ಇದೆ, 4 ಕಲ್ಲು ತಂದು ಹಾಕೋದು, ಮಣ್ಣು ತಂದು ಹಾಕೋದು, ಗೋಡೆ ಕಟ್ಟೋದು ಅಲ್ಲದೆ ಇವರಿಗೆ ಯಾವ ರೀತಿ ಪ್ಲ್ಯಾನ್, ಯಾವ ರೀತಿ ಸ್ಮಾರ್ಟ್ ಮಾಡಬೇಕಂತ ಹೊಸ ಟೆಕ್ನಾಲಜಿ ಬಗ್ಗೆ ನಾಲೆಜೇ ಇಲ್ಲ, ಕರ್ಮ ಸಹ ನಾಲೆಜ್ ಇಲ್ಲ. 1947 ಇದು ಟೆಕ್ನಾಲಜಿ ಇಟ್ಕೊಂಡು ಈಗ ಸಹ ಕುಣಿತಿದ್ದಾರೆ ನಮ್ಮ ಮಂಗಳೂರಿನವರು. ಖಾಲಿ ಇದೊಂದು ಬಿಸ್ನೆಸ್ ಹಬ್ ಮತ್ತು ಮೆಡಿಕಲ್ ಹಬ್, ಬೇರೆ ಯಾವುದಕ್ಕೂ ಇದು ಯೂಸ್ ಇಲ್ಲ. ಮಸೀದಿಯ ಮುಂಭಾಗಕ್ಕೆ ಬಂದಿದ್ದೇವೆ, ಇದು ಮಸೀದಿಯ ದ್ವಾರ. ಆ ಕಡೆ ನೋಡಿ ಫ್ಲೈಓವರ್, ಆ ಕಡೆಯಿಂದ ಈಗ ಫ್ಲೈಓವರ್ ಅಡಿಯಿಂದ ಡ್ರೈನ್ ಬಂದು ಹೊಸ ಡ್ರೈನ್, ಆ ಬಸ್ ಅಲ್ಲಿ ಬರ್ತದಲ್ಲ, ಆ ಮೇನ್ ರೋಡು ಅಡಿಯಿಂದ ಕೊಟ್ಟಿದ್ದಾರೆ. ಬಸ್ಸಿಂದ ಅಡಿಯಿಂದ ಕೊಟ್ಟು ನೋಡಿ ಈ ಕಡೆಯಾಗಿ ಕೊಟ್ಟಿದ್ದಾರೆ ಹೊಸ ಡ್ರೈನ್. ಇದು ಮಳೆ ನೀರು ಹೋಗಲಿಕ್ಕೆ ಡ್ರೈನ್. ಈ ಡ್ರೈನ್ ನೋಡಿ ಇಲ್ಲಿಂದ ಹೋಗಿ ಈ ಮಸೀದಿಯ ಸೈಡಿಂದ ಇದು ನೇರ ಹಿಂದೆ ಹೋಗ್ತದೆ. ಮಸೀದಿಯ ಹಿಂಭಾಗಕ್ಕೆ ಹೋಗಿ ಅಲ್ಲಿಂದ ಇಂಡಿಯಾನಾ ಆಸ್ಪತ್ರೆ ಹಿಂಭಾಗಕ್ಕೆ ಹೋಗಿ ದೊಡ್ಡ ರಾಜಕಾಲುವೆಗೆ ಸೇರ್ತದೆ. ಇದು ಮಳೆ ನೀರು ಹೋಗುವ ಹೊಸ ಒಂದು ಡ್ರೈನ್ ಮಾಡಿಕೊಟ್ಟದ್ದು. ನಾವೀಗ ಅಲ್ಲಿಂದ ತೋರಿಸಿದೆವು ಫ್ಲೈಓವರ್ ಅಡಿಯಿಂದ. ಈಗ ನಾವು ಮಸೀದಿಯ ಹಿಂದುಗಡೆ ಬಂದಿದ್ದೇವೆ. ಆ ಮಸೀದಿಯ ಮುಂಭಾಗದಿಂದಾಗಿ, ಮಸೀದಿಯ ಪಕ್ಕದಿಂದಾಗಿ, ಮಸೀದಿಯ ಹಿಂಭಾಗದಲ್ಲಿ ಈ ಒಂದು ಹೊಸ ಡ್ರೈನ್ ಮಾಡಿದ್ದಾರೆ. ಅದು ನೇರ ಮಸೀದಿಯ ಹಿಂಭಾಗದಿಂದ ಇಲ್ಲಿ ತನಕ ಇವರಿಗೆ ಟೆಂಡರ್ ಆಗಿದೆ ಹೇಳ್ತಾರೆ, ಇಲ್ಲಿ ತನಕ ಬಂದಿದೆ. ಈಗ ಮಾಡ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ನೋಡಿ ಮಸೀದಿಯ ಸುತ್ತ ಹೊಸ ಒಂದು ಡ್ರೈನ್. ಇಲ್ಲೀಗ ನಾನು ನಡ್ಕೊಂಡು ಹೋಗುವ ಜಾಗ ಇದು ಪ್ರೈವೇಟ್ ಜಾಗ. ನೋಡಿ ಮಸೀದಿಯ ಹಿಂದುಗಡೆವರೆಗೆ ಟೆಂಡರ್ ಪಾಸ್ ಮಾಡಿ ಇಲ್ಲಿ ತನಕ ಡ್ರೈನೇಜ್ ಫೆಸಿಲಿಟಿ ಮಾಡ್ತಾರೆ. ಈಗ ಇದು ಪ್ರೈವೇಟ್ ಜಾಗ. ಈ ಪ್ರೈವೇಟ್ ಜಾಗದಲ್ಲಿ ಒಂದು ಮೊದಲಿಂದ ಇರುವ ಒಂದು ಚರಂಡಿ, ಇದರಲ್ಲಿ ನೀರು ಹೋಗ್ತಾ ಇತ್ತು. ಇಲ್ಲಿ ಮಾತ್ರ ಎಲ್ಲ ಬಂದು ಬ್ಲಾಕ್ ಆಗ್ತಿತ್ತು, ಯಾಕೆಂದರೆ ಈ ಚರಂಡಿಯ ಹೂಳು ಎತ್ತಿರಲಿಲ್ಲ, ಚರಂಡಿ ಚಿಕ್ಕದಾಗಿತ್ತು. ಈಗ ನಾವು ಮೊನ್ನೆ ಹೇಳಿ ಹೀಗೆ ಕರೆದ ನಂತರ ಈಗ ಕಾಂಟ್ರಾಕ್ಟರ್ ಹತ್ರ ಹೇಳಿ ನಿನ್ನೆಯಿಂದ ಕೆಲಸ ಶುರು ಮಾಡಿದ್ದಾರೆ. ಇಲ್ಲದಿದ್ದರೆ ಎಷ್ಟೇ ನಾವು ಒಳಚರಂಡಿ ಮಾಡಿದರೂ ಸಹ ನೀರು ಬಂದು ಮಸೀದಿಯ ಹಿಂದೆ ಬಂದು ನಿಲ್ತಿತ್ತು, ಓವರ್ಫ್ಲೋ ಆಗ್ತಿತ್ತು. ಇದೀಗ ಚರಂಡಿ ಈಗ ಕ್ಲಿಯರ್ ಮಾಡಿ ಕೊಟ್ಟ ನಂತರ ನಾಳೆಗೆ ಫಿನಿಶ್ ಆಗ್ತದೆ, ಶುರು ಮಾಡಿದ್ದಾರೆ. ಈ ಚರಂಡಿ ಮತ್ತೆ ಹೋಗಿ ಇಂಡಿಯಾನಾ ಹಾಸ್ಪಿಟಲ್ನ ಹಿಂದಿನ ಇಲ್ಲಿಂದ ಹೋಗಿ ಈಗ ಇದರ ಹಿಂದುಗಡೆಯಿಂದ ಹೋದರೆ ರಾಜಕಾಲುವೆ, ಆ ರಾಜಕಾಲುವೆಗೆ
ಇದು ಸೇರ್ತದೆ. ಆ ಕಡೆ ರಾಜಕಾಲುವೆ, ಈ ಕಡೆ ಹೊಸ ಚರಂಡಿ, ಅದರ ನಡುವಲ್ಲಿ ಒಂದು ಮನೆ ಸಿಕ್ಕಾಕೊಂಡಿದೆ ಅಂತ. ಅಲ್ಲೀಗ ಓನರ್ ಇಲ್ಲ, ಅದನ್ನು ಬಾಡಿಗೆ ಕೊಟ್ಟಿದ್ದಾರೆ. ಓನರಿಗಂತೂ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಪಾಪ ಇಲ್ಲಿ ಈ ಫ್ಯಾಮಿಲಿ ಬಾಡಿಗೆ ಕೂತಿದೆ. ಆ ಬಾಡಿ ಕೂತವ್ರು ಹೇಳ್ತಾ ಇದ್ದಾರೆ, ಮೊನ್ನೆ ಒಂದು ಮಳೆ ಬರುವಾಗ ಇಡೀ ಮನೆಯೊಳಗೆ ನೀರು ಬಂದಿದೆ. ಯಾಕೆಂದರೆ ನಾವು ಮೊನ್ನೆ ನೋಡಲಿಕ್ಕೆ ಬರುವಾಗ ಈ ಮನೆಯಲ್ಲಿ ಯಾರೂ ಇರಲಿಲ್ಲ. ಅಂಗಳ ನೋಡುವಾಗಲೇ ನಮಗೆ ಗೊತ್ತಾಗಿದೆ ಕಸದ್ದು ರಾಶಿ ಮತ್ತು ಮಣ್ಣು ಇಲ್ಲಿ ಮಳೆ ನೀರು ಬಂದಿತ್ತು ಅಂತ. ಸ್ಟೆಪ್ ಉಂಟು ಮೇಡಮ್ ಮನೆಯೊಳಗೆ ಸ್ಟೆಪ್ಪಿಗೆ ಬಂದಿದ ಮನೆಯೊಳಗೆ ಒಂದು ರೂಮ್ ಐತಿ, ಅಲ್ಲೇ ಮಲ್ಕೊಂಡಿದ್ದೆ. ನೀವೆಲ್ಲ ಮನೆ ರೂಮಿಗೆ. ಹಾಗಾದ್ರೆ ಎಷ್ಟು ಮಳೆಗೆ? ಒಂದೇ ಮಳೆಗೆ ಮೊನ್ನೆ ಒಂದು ಮಳೆಗೆ ನಿಮ್ಮ ಮನೆಯೊಳಗೆ. ಆಚೆಯಿಂದ ಕೆಲ್ಸಕ್ಕೆ ಹೋಗಿ ಬರ್ಬೇಕಾದ್ರೆ ಒಳಗಡೆ ದಾರಿ ಇಲ್ಲ ಮೇಡಮ್. ಒಳಗೆ ದಾರಿ ಇಲ್ಲ. ಈಗ ಮನೆ ಒಳಗೆ ಒಂದು ಸ್ಟೆಪ್ ಉಂಟು, ಆ ಮನೆ ಒಳಗೆವರೆಗೆ ನೀರು ಬರ್ತದೆ. ಅವರು ಒಂದು ಕೋಣೆಯಲ್ಲಿ ಅಲ್ಲಿ ಒಳಗಿಂದ ಹೋಗಿ ಕೂತ್ಕೊಳ್ತಾರೆ ಅಂತ. ಈಗ ನೀವೀಗ ರೈನ್ ಮಾಡಿದ್ದೀರಿ, ಆದರೆ ಈ ಮಳೆಗೆ ನೋಡಬೇಕು. ಇಂಜಿನಿಯರ್ಸ್ ಅವರು ಹೇಳಿದ್ದಾರೆ, ಕಾಂಟ್ರಾಕ್ಟರ್ನವ್ರು ಹೇಳಿದ್ದಾರೆ, ಈ ಸಲ ಅಂತೂ ಖಂಡಿತ ನೀರು ಮೇಲೆ ಬರುವುದಿಲ್ಲ ಅಂತ. ಈ ಸಲ ಡ್ರೈನ್ ಪಾಸ್ ಆದ ನಂತರ ನಾವು ನೋಡಬೇಕು. ಇಲ್ಲಿ ಸಹ ನೀವೀಗ ಚರಂಡಿಯನ್ನು ಬಿಡಿಸಿಕೊಟ್ಟು ನಾವೀಗ ರಾಜಕಾಲುವೆಗೆ ಜಾಯಿನ್ ಮಾಡಿದ ನಂತರ ಇಲ್ಲಿ ಯಾವುದೇ ನೀರು ನಿಲ್ಲುವುದಿಲ್ಲ ಅಂತ ಹೇಳಿದ್ದೀರಿ. ಆದರೆ ಈ ಸಲ ನಾವು ನೋಡ್ತೇವೆ, ಕೇವಲ ಒಂದು ಡ್ರೈನ್ ಮಾಡಲಿಕ್ಕೆ ಕಾಂಟ್ರಾಕ್ಟರಿಗೆ ಕೊಡ್ತಾರೆ ವಿನಃ ಅಲ್ಲಿದ್ದ ಪರಿಸರದ ಜನರ ಕಾಳಜಿ ಇಲ್ಲ. ಮತ್ತು ಆ ಪರಿಸರದ ಜಾಗದಲ್ಲಿ ಏನೇನುಂಟು ಅದು ಸರ್ಕಾರಕ್ಕೆ ಸಂಬಂಧಪಟ್ಟದ ಅಥವಾ ಯಾರ್ದಾದ್ರು ವೈಯಕ್ತಿಕ ಜಾಗವ, ಅದನ್ನು ತೆರವು ಮಾಡಿಸ್ಬೋದು, ಅವರ ಹತ್ರ ಮಾತಾಡುವ ಅನ್ನೋ ಒಂದು ಕಾಳಜಿಯೇ ಇಲ್ಲದೆ ಕೆಲವು ಕೆಲಸವನ್ನು ನೀವು ಮಾಡ್ತಾ ಹೋಗ್ತಾ ಇದ್ದೀರಿ. ಆದರೆ ನಿಮ್ಮ ಕೆಲಸದಿಂದಾಗಿ ಈ ಮನೆಯವರಿಗೆ ತೊಂದರೆ ಬರಬಾರ್ದು. ಹೊರಕ್ಕೆ ಬಂದರೆ ನಾವೀಗ ಪಂಪೋಲಿಗೆ ಮುಟ್ಟಿದ್ದೇವೆ ನೋಡಿ. ಇದು ರಾಜಕಾಲುವೆಗೆ ನಾವಾಗ ಫ್ಲೈಓವರ್ ಅಡಿಯಿಂದ ತೋರಿಸಿದ ನೀರು ಎಲ್ಲ ಬರುವುದು ಈ ರಾಜಕಾಲುವೆ. ಇದು ಇಂಡಿಯಾನ ಆಸ್ಪತ್ರೆ ಹಿಂದುಗಡೆಗೆ ಹೋಗ್ತದೆ. ಅಲ್ಲಿಂದ ಹೋಗಿ ಜಪ್ಪಿನ ಮಗರು ಆಗಿ ನೇತ್ರಾವತಿಗೆ ಹೋಗೋದು. ಈ ರಾಜಕಾಲುವೆ ನೋಡಿ, ಆಚೆಯಿಂದ ನಾವಾಗ ಬಿಲ್ಡಿಂಗ್ ತೋರಿಸಿದ್ದೇವಲ್ಲ, ವಿಶ್ವ ಬಿಲ್ಡಿಂಗಿಂದ ಈ ಕಡೆ ಕ್ರಾಸ್ ಆಗಿ ಬರುವುದು. ಆ ರಾಜಕಾಲುವೆದ ಅಡಿ ನೋಡಿ, ಅದು ಯಾವಾಗ ಬ್ರಿಡ್ಜ್ ಬೀಳ್ತದೆ ಗೊತ್ತಿಲ್ಲ, ಎಲ್ಲ ಶಿಥಿಲಾವಸ್ಥೆಯಲ್ಲಿ ಉಂಟು. ಆ ಬ್ರಿಡ್ಜೇ ಬಿದ್ದರೆ ರಾಜಕಾಲುವೆ ಮುಳುಗಿ ಹೋಗ್ತದೆ. ಯಾಕೆಂದರೆ ಇಲ್ಲಿ ಎಲ್ಲ ಈಗ ಬೇರೆ ಡ್ರೈನ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಇದ್ದ ರಾಜಕಾಲುವೆ ಈಗ ಯಾವಾಗ ಬೀಳ್ತದೆ ಗೊತ್ತಿಲ್ಲ.